Right. Good morning. So, ನಿನ್ನೆ ನಾವು ಕಲ್ತಿದ್ದು just small recap ನೋಡೋಣ. So, first day ನಮ್ದು ವೆಬ್ಸೈಟ್ ಬೇಸಿಕ್ಸ್ ಆಯ್ತು. Okay, ವೆಬ್ಸೈಟ್ ಫಾರ್ಮ್ಯಾಟ್ ಆಯ್ತು. Then domain and hosting purchases. Hosting ಹೇಗೆ purchase ಮಾಡಬೇಕು from service providers. ಅದು ಆಯ್ತು. And coming to yesterday's class, so we had now ಸ್ವಲ್ಪ basic ಕಲ್ತ್ಕೊಂಡಿವಿ ಇಲ್ಲಿ, like permalink, how to set up a permalink. Any doubts ನೀವು at the end of the class ಕೇಳ್ಬೋದು. permalink ಆಮೇಲೆ pages ಹೇಗೆ ಕ್ರಿಯೇಟ್ ಮಾಡಬೇಕು ಅಂತ, pages ನ ಮೆನು ನಲ್ಲಿ ಹೇಗೆ ಸೆಟ್ ಮಾಡಬೇಕು so that they are in the order. Okay, and ಆ pages ಒಂದು ಪೇಜ್ಗೆ ಸಬ್ ಐಟಮ್ ಕೆಳಗಡೆ ಕಾಣಿಸ್ಬೇಕಂತ, ಅಂದ್ರೆ ನಾವು as we choose yesterday ಪ್ರಾಡಕ್ಟ್ಸ್ ಕೆಳಗಡೆ ಕಿಚನ್ ಹೋಮ್ ಡೆಕೋರ್ ಅಂತ ಚೂಸ್ ಮಾಡೋದು, ರೈಟ್. ದೋಸ್ ಆರ್ ಸಬ್ ಐಟಮ್ಸ್. ಆ ಸಬ್ ಐಟಮ್ಸ್ ಕೂಡ ಮೆನುನಲ್ಲಿ ಅರೇಂಜ್ ಮಾಡ್ಕೋಬೇಕು ಬೈ ಡ್ರಾಗಿಂಗ್ ಟು ದ ರೈಟ್. ಓಕೆ, ಅಂಡ್ ದೆನ್ ಥೀಮ್ಸ್ ಹೇಗೆ ಚೂಸ್ ಮಾಡ್ಕೋಬಹುದು ಫ್ರಮ್ ವರ್ಡ್ ಪ್ರೆಸ್. ನೀವು ಜಸ್ಟ್ ಇನ್ಸ್ಟಾಲ್ ಮಾಡಬೇಕು ಡೈರೆಕ್ಟ್, and or third party websites in the other websites in the you can purchase them. And ಇಲ್ಲಿ ಬಂದ್ಮೇಲೆ upload theme ಅಂತ choose ಮಾಡ್ಕೊಂಡು install now. So you can do either ways. ಇಲ್ಲಿಂದ ತಗೋಬಹುದು, ಇಲ್ಲದ ಡೈರೆಕ್ಟ್ ಅಲ್ಲಿಂದ ಬೇರೆ ವೆಬ್ಸೈಟ್ ಇಂದ ತಗೋಬಹುದು. In case you want to check for what WP theme is that.com, ಅದು ಯಾರಿಗನ್ನ ಗುರ್ತಿದ್ದ ಇದೇನು ಅಂತ? Can someone answer if you remember? ಇನ್ನೇ ಕ್ಲಾಸ್ ನಲ್ಲಿ ಹೇಳಿದ್ನಿ, ಗುರ್ತಿದ ವಾಟ್ WP theme is that.com ಅಂತ ಒಂದು ವೆಬ್ಸೈಟ್ ಯೂಸ್ ಮಾಡಬಹುದು ನೋ ಸಮಥಿಂಗ್ ಅಂತ. ಅದು ಏನ್ ಗುರ್ತಿದೆ? ಫಾರ್ಮ್ಯಾಟ್. ಅದು ಯಾರು ಥೀಮ್ ಯಾರು ಯೂಸ್ ಮಾಡಿದ್ದಾರೆ ಅಂತ ಚೆಕ್ ಮಾಡಬಹುದು ಇದರಲ್ಲಿ. ಎಕ್ಸಾಕ್ಟ್ಲಿ ರೈಟ್ ಆನ್ಸರ್. ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ಟ್ರೈಯಿಂಗ್. ಸೊ ಎಸ್, ಇನ್ ಕೇಸ್ ಅವ್ರದ್ದು ವರ್ಡ್ ಪ್ರೆಸ್ ಥೀಮ್ ಆಗುತ್ತೆ, ಏನ್ ಥೀಮ್ ಯೂಸ್, ಇನ್ ಕೇಸ್ ಯು ಲೈಕ್ ದ ಥೀಮ್, ಅದು ಹೆಸರು ಗೊತ್ತಿರಲ್ಲಲ್ವಾ ನಿಮ್ಗೆ, ಯು ಕ್ಯಾನ್ ಚೆಕ್ ಯಾವ ವರ್ಡ್ ಪ್ರೆಸ್ ಥೀಮ್ ಅವ್ರು ಯೂಸ್ ಮಾಡಿದ್ದಾರೆ, ಎಲ್ಲಿಂದ ಯೂಸ್ ಮಾಡಿದ್ದಾರೆ ಅಂತ ತಿಳ್ಕೊಂಡು ನೀವು ಕೂಡ ಇಫ್ ಯು ವಾಂಟ್ ಯು ಕ್ಯಾನ್ ಪರ್ಚೇಸ್. ಓಕೆ, ಅದು ಓನ್ಲಿ ವರ್ಡ್ ಪ್ರೆಸ್ ಥೀಮ್ಗೆ ಬರುತ್ತೆ, ರೈಟ್. ಲೇಟರ್ ನಾವು ಕಸ್ಟಮೈಸ್ ಆಪ್ಷನ್ಗೆ ಹೋಗಿದ್ದೀವಿ. ವಿ ಟ್ರೈಡ್ ಚೇಂಜಿಂಗ್ ದ ಲೋಗೋ. ಓಕೆ, ಅಂಡ್ ಇನ್ನೇನು ಟ್ರೈ ಮಾಡ್ತೀವಿ, ಲೇಔಟ್ ಸ್ವಲ್ಪ, ಅಂಡ್ ಯು ಕ್ಯಾನ್ ಆಲ್ಸೋ ಚೇಂಜ್ ಫಾಂಟ್ ಕೂಡ ನೀವು ಚೇಂಜ್ ಮಾಡ್ಬೋದು. ಸೊ ಇವೆಲ್ಲ ಇರುತ್ತೆ. ಅಂಡ್ ಸ್ಮಾಲ್ ಟಿಪ್ ಇಸ್ ದಟ್ ಗೂಗಲ್ ನಲ್ಲಿ ಕಾಪಿರೈಟ್ ಇಲ್ಲಂಗೆ ಇಮೇಜಸ್ ನಿಮ್ಗೆ ಬೇಕಾಗಿದ್ರೆ ನೀವು ಅಲ್ಲಿ ಟೂಲ್ಸ್ ನಲ್ಲಿ ಹೋಗಿ ಲೇಬಲ್ಡ್ ಫಾರ್ ರಿಯೂಸ್ ಅಂತ ನೀವು ಚೂಸ್ ಮಾಡ್ಕೊಂಡ್ರೆ ನಿಮ್ಗೆ ಕಾಪಿರೈಟ್ ಇಶ್ಯೂಸ್ ಇಲ್ಲಾಗೆ ಇಮೇಜಸ್ ಬರುತ್ತೆ. That's all. Okay, this was a small recap of yesterday's class. So ಇವತ್ತು ನಾವೇನ್ ನೋಡೋಣ ಅಂದ್ರೆ, ಇವತ್ತು ಪೋಸ್ಟ್ ಹೇಗೆ ಕ್ರಿಯೇಟ್ ಮಾಡ್ಬೇಕು ಅಂತ ನೋಡೋಣ. ಬಿಕಾಸ್ ಪೋಸ್ಟ್ ಮೋಸ್ಟ್ಲಿ ಬ್ಲಾಗ್ಸ್ ಬರೆಯೋರು ಪೋಸ್ಟ್ ಪ್ರಿಫರ್ ಮಾಡ್ತಾರೆ. ಸೊ ಇವಾಗ ನಾವು ವೆಬ್ಸೈಟ್ ನಲ್ಲಿ ಹೋದ್ರೆ ಹೋಮ್, ಅಬೌಟ್ ಅಸ್, ಸರ್ವಿಸಸ್, ಪ್ರಾಡಕ್ಟ್ಸ್ ಅಂಡ್ ಕಾಂಟ್ಯಾಕ್ಟ್ ಅಸ್, ಇವು ಪೇಜಸ್ ಇದೆ. ಸೊ ನಾವು ವಿ ವಿಲ್ ಟ್ರೈ ಕ್ರಿಯೇಟಿಂಗ್ ಸಮ್ ಅದರ್ ಪೇಜಸ್. ಇವಾಗ ಬ್ಲಾಗ್ಸ್ ಬರಿತಾ ಇದ್ದೀವಲ್ವಾ, ಬ್ಲಾಗ್ಸ್ ಪೋಸ್ಟ್ ಬರಿತಾ ಇದ್ದೀವಿ, ಅದು ಒಂದು ಇನ್ ಕೇಸ್ ಬರಿಬೇಕಾ ಬಂದ್ರೆ ಹೇಗೆ ಮಾಡ್ಬೇಕು ಅಂತ ನೋಡೋಣ. ಫಸ್ಟ್ ನಾವು pages create ಮಾಡ್ಕೋಣ, right? For example, can someone tell me just if possible pages create ಮಾಡಕ್ಕೆ ಎಲ್ಲಿ ಹೋಗ್ಬೇಕು? ಮೇಡಮ್ ಪೇಜಸ್ ಗೆ ಹೋಗ್ಬೇಕು. ಓಕೆ, ಯಾಡ್ ನ್ಯೂ ಪೇಜ್ ಗೆ ಹೋಗ್ಬೇಕು. ಯಾ, right, thank you. Okay, nice.
ಸೊ ಇವಾಗ ನಾವು ಫಾರ್ ಎಕ್ಸಾಂಪಲ್ ಬ್ಲಾಗ್ ಪೋಸ್ಟ್ಸ್ ಅಂತ ನಾನೊಂದು ಪೇಜ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಸೊ ಒನ್ಸ್ ಪೇಜ್ ಹೆಸರು ಕೊಟ್ಮೇಲೆ ಡೋಂಟ್ ಫರ್ಗೆಟ್ ಟು ಕ್ಲಿಕ್ ಆನ್ ಪಬ್ಲಿಷ್, ರೈಟ್. ಆಮೇಲೆ ಲೆಟ್ಸ್ ಫಸ್ಟ್ ಸಿ ಅದು ಬಂತ ಅಂತ ನೋಡೋಣ. ಎಸ್, ಬಂದಿಲ್ಲ. ಯಾಕೆ ಬಂದಿಲ್ಲ ಯಾರನ್ನ ಹೇಳಕ್ಕಾಗತ್ತಾ? ಪಬ್ಲಿಷ್ ಕ್ಲಿಕ್ ಮಾಡಾಯ್ತು, ಇಲ್ಲಿ ಕೂಡ ಬಂದ್ಬಿಡ್ತು. ಅದಾದ್ಮೇಲೆ ಒಂದು ಸ್ಟೆಪ್ ಇದೆ, ಕೆಳಗಡೆ ಅದು ಹಾರಿಜಾಂಟಲ್ ವರ್ಟಿಕಲ್ ಅದೆಲ್ಲ ಕೊಡ್ಬೇಕು. ಅಂದ್ರೆ ಎಲ್ಲಿ ಹೋಗಿ ಮಾಡ್ಬೇಕು? ಡೌನ್ ಬಾರ್ ಪ್ಲಗಿನ್ಸ್ ಅಲ್ಲಿ. ಅಲ್ಲ ನಿನ್ನೆ ಹೇಳಿದ್ದೆ, ಕ್ಲಾಸ್ಲೇ ಹೇಳಿದ್ದೆ ನಾನು. ಅಂದ್ರೆ ಪೇಜ್ ಇಸ್ ವಿಸಿಬಲ್, ಬಟ್ ವಾಟ್ ನೆಕ್ಸ್ಟ್? ಓಕೆ, ನೋ ಪ್ರಾಬ್ಲಮ್, ಯು ಟ್ರೈಡ್ ಯುವರ್ ಬೆಸ್ಟ್. ಓಕೆ, ಸೊ ಮೆನೂಸ್ ನಲ್ಲಿ ಹೋಗ್ಬೇಕು. ನಾವು ಮೆನೂಸ್ ಸೆಟ್ ಮಾಡ್ಕೊಂಡ್ರೆ ತಪ್ಪಿದ್ರೆ ದಟ್ ವಿಲ್ ನಾಟ್ ಬಿ ವಿಸಿಬಲ್ ಫಾರ್ ಅಸ್. ಓಕೆ, ನಿನ್ನೆ ಮಾಡಿದ್ದ ಎಲ್ಲ ಪೇಜಸ್ ಇದೆ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ, ಬಟ್ ಬ್ಲಾಗ್ ಪೋಸ್ಟ್ ಇಸ್ ಅ ನ್ಯೂ ಒನ್. ಕ್ಲಿಕ್ ಆನ್ ಬ್ಲಾಗ್ ಪೋಸ್ಟ್, ಆಡ್ ಟು ಮೆನು. ಇಲ್ಲಿ ಕೆಳಗಡೆ ಬಂದಿದೆ. ಸೊ ವಿ ವಿಲ್ ಅರೇಂಜ್ ಇಟ್ ಆಸ್ ವಿ ವಾಂಟ್. ಓಕೆ, ಬ್ಲಾಗ್ ಪೋಸ್ಟ್ ಮೇನ್ ಕ್ಯಾಟಗರಿ ತರನೇ. Just click on save menu and check ಅಲ್ಲಿ ಬಂತ ಇಲ್ಲವಾ ಅಂತ. ಎಸ್, ಬ್ಲಾಗ್ ಪೋಸ್ಟ್ ಇಲ್ಲಿ ಬಂದಿದೆ. ಸೊ ಆಫ್ಟರ್ ಕ್ರಿಯೇಟಿಂಗ್ ಅ ಪೇಜ್, ಅದಕ್ಕೆ ನೀವೊಂದು ಪೊಸಿಷನ್ ಕೊಡ್ಬೇಕು. ಪೊಸಿಷನ್ ವಿತೌಟ್ ಆಡಿಂಗ್ ಇಟ್ ದ ಮೆನು ಅದು ಕಾಣಿಸಲ್ಲ. ಓಕೆ, ರೈಟ್. ಅಗೇನ್ ಆಲ್ ಪೇಜಸ್ಗೆ ಹೋಗಿ, ಇವಾಗ ಅಗೇನ್ ಐ ವಾಂಟ್ ಟು ಆಡ್ 2 pages. ಫಾರ್ ಎಕ್ಸಾಂಪಲ್ ನೀವು ಯಾಕೆ ಆಡ್ ಮಾಡ್ತಾ ಇದ್ದೀವಿ ಅಂತ ನಾ ಹೇಳ್ತೀನಿ. ಜಸ್ಟ್ ಶೋ ಯು ಹೌ ಟು ಕ್ಯಾಟಗರೈಸ್ ಎಲ್ಲ. ಸೊ ಬ್ಲಾಗ್ ಪೋಸ್ಟ್ ನಲ್ಲಿ ವಾಟ್ ಯು ಕ್ಯಾನ್ ಚೂಸ್. ಓಕೆ, ಫಸ್ಟ್ ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ ಅಂತ ನಾನೊಂದು ಚೂಸ್ ಮಾಡ್ತಾ ಇದ್ದೀನಿ. ಡನ್, ಅದಾಗ್ಬಿಡ್ತು. ಗೋ ಬ್ಯಾಕ್. ಇವಾಗ ಇನ್ನೊಂದು ಕೂಡ ನಾನು ಚೂಸ್ ಮಾಡ್ಬಿಟ್ಟು ಆಮೇಲೆ ಮೆನುಗೆ ಹೋಗಿ ಆಡ್ ಮಾಡ್ತೀನಿ. ಆಡ್ ಟೈಟಲ್. ನೆಕ್ಸ್ಟ್ ಏನಂದ್ರೆ ಓಕೆ, ಇನ್ನೇನ್ ಮಾಡ್ಬೋದು? ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ಸ್ ಆಯ್ತು. ಓಕೆ, ಲೆಟ್ಸ್ ಯೂಸ್ ದ ಸೇಮ್ ರಿಯಲ್ ಎಸ್ಟೇಟ್. ಮಧು ಅವ್ರ ಎಕ್ಸಾಂಪಲ್ ತಗೊಂಬೋಣ. ರಿಯಲ್ ಎಸ್ಟೇಟ್. Okay, just keep checking. ನೀವು ಮ್ಯೂಟ್ ನಲ್ಲಿ ಇರಾಗ ನೋಡ್ಕೊಳ್ಳಿ. ರೈಟ್, ಸೊ ಎಲ್ಲ ಕ್ರಿಯೇಟ್ ಆಗ್ಬಿಟ್ಟು ಅಗೇನ್ ಸೇಮ್ ಪ್ರೊಸೀಜರ್. ಗೋ ಟು ಅಪಿಯರೆನ್ಸ್, ಗೋ ಟು ಮೆನೂಸ್, add the real estate and electronic gadgets. Save menu and let's check. Save menu la. Real estate electronic gadgets add agilva inna. Okay, real estate electronic gadgets add to menu. Okay, and ಇದನ್ನ ಮತ್ತು ನಾನು ಇಲ್ಲಿ ಬ್ಲಾಗ್ ಪೋಸ್ಟ್ ಕೆಳಗಡೆ ತಗೊಂಡ್ಬರ್ತೀನಿ. Arranging them, that's all. ಓಕೆ, ಸಾರಿ, ಇದು ಪ್ರಾಡಕ್ಟ್ಸ್ ಕೆಳಗಡೆ ಬಂದ್ಬಿಟ್ಟು ಅದಕ್ಕೆ ಸಬ್ ಐಟಮ್ ಬರ್ತದೆ. ಓಕೆ, ರಿಯಲ್ ಎಸ್ಟೇಟ್. Yeah, fine, done. Okay, save menu. Let's check now. Right, I got blog post, electronic gadgets, real estate. All the 3 are ready.
ನಾವು ಇವಾಗ ಪೋಸ್ಟ್ ಇವಾಗ ಆಗ್ಬಿಡ್ತು, ಪೇಜಸ್ ಮೆನು ಆಗ್ಬಿಡ್ತು. ಇವಾಗ ನೀವು ಪೋಸ್ಟ್ ಬರಿಬೇಕು. ಯು ವಾಂಟ್ ಟು ರೈಟ್ ಪೋಸ್ಟ್. ಸೊ ನಾನು ಇಲ್ಲಿ ಫಸ್ಟ್ ಡ್ಯಾಶ್ ಬೋರ್ಡ್ ಕೆಳಗಡೆ ಇರೋ ಫಸ್ಟ್ ಮೆನುನೇ ಅದು. ಓಕೆ, ಆಲ್ ಪೋಸ್ಟ್ ಹೋಗಿ, ಆಲ್ ಪೋಸ್ಟ್ ಆಲ್ರೆಡಿ ಒಂದಿರುತ್ತೆ. ಜಸ್ಟ್ ನಿಮ್ಗೆ ಬೇಡ ಅಂದ್ರೆ ಡ್ಯಾಶ್. ಓಕೆ, ನಾವು ಆಡ್ ನ್ಯೂ ಪೋಸ್ಟ್. ಸೊ ಪೋಸ್ಟ್ ಅಲ್ಲಿ ಇವಾಗ ನೀವು ವಾಟ್ ಎವರ್ ಯು ಆರ್ ರೈಟಿಂಗ್, ಜನರಲ್ ವರ್ಡ್ ವೆಬ್ಸೈಟ್ಸ್ ತುಂಬಾ ಜನ ಬ್ಲಾಗ್ಸ್ ಮೇಂಟೈನ್ ಮಾಡಕ್ಕೆ ಬರುತ್ತೆ. ಬ್ಲಾಗ್ಸ್ ಅಂದ್ರೆ ನಿಮಗೆ ಐಡಿಯಾ ಇರ್ಬೋದು. ಐ ಜಸ್ಟ್ ಟ್ರೈ ಶೋಯಿಂಗ್ ಎನ್ ಎಕ್ಸಾಂಪಲ್. ಓಕೆ, ಸೊ ಸಲೋನಿ ಶ್ರೀವಾಸ್ತವ ಎಂಬವರು ಬೆಂಗಳೂರಿನಲ್ಲಿ ಇರ್ತಾರೆ. ಶಿ ಇಸ್ ಇನ್ಫ್ಲುಯೆನ್ಸರ್, ಅಂದ್ರೆ ಯೂಟ್ಯೂಬ್ ಮಾಡ್ತಾ ಇರ್ತಾರೆ ಅಂಡ್ ಬ್ಲಾಗ್ಸ್ ಬರಿತಾ ಇರ್ತಾರೆ. ಸೊ ಅವ್ರ ವೆಬ್ಸೈಟ್ ಇದು. ಸೊ ಅವರು ಬ್ಲಾಗ್ಸ್ ಬರಿತಾ ಇರ್ತಾರೆ. ಸೊ ಇಟ್ಸ್ ಲೈಕ್ ಅವ್ರು ಬಂದು ಎಕನಾಮಿಕ್ ಸ್ಟೂಡೆಂಟ್. ಸೊ ಇದನ್ನ ಇಂಪಾರ್ಟೆಂಟ್ ಲೆಸನ್ಸ್ ಆಗಲಿ, ಬಿಸ್ನೆಸ್ ಹೇಗೆ ಮೇಂಟೈನ್ ಮಾಡ್ಬೇಕು, ಬಡ್ಜೆಟ್ ಹೇಗೆ ಮೇಂಟೈನ್ ಮಾಡ್ಕೋಬೇಕು, 5 lessons I learned from my living, 5 lessons I learned from my plans, ಎವ್ರಿಥಿಂಗ್ ಇಂಪಾರ್ಟೆಂಟ್ ತುಂಬಾ ಇರುತ್ತೆ. ಯೂಟ್ಯೂಬ್ ಅಲ್ಲಂಗೆ ಅವ್ರಿಗೆ ಇನ್ವೆಸ್ಟ್ಮೆಂಟ್ ಹೇಗ್ ಮಾಡ್ಕೋಬೇಕು, ಬಡ್ಜೆಟ್ ಹೇಗ್ ಮಾಡ್ಕೋಬೇಕು, ಇಂಥವೆಲ್ಲ ನೈಸ್ ಟಾಪಿಕ್ ಎಲ್ಲ ಹೇಳ್ಸ್ಕೊಡ್ತಾರೆ. ದಿಸ್ ಇಸ್ ಹೌ ಇಂಟ್ರೆಸ್ಟ್ ಇರೋರು ಹೀಗೆ ಬ್ಲಾಗ್ಸ್ ಬರೀತಾ ಇರ್ತಾರೆ. ಸೊ ದಟ್ ಇಟ್ ವಿಲ್ ಬಿ ಯೂಸ್ಫುಲ್ ಫಾರ್ ವ್ಯೂವರ್ಸ್. ಓಕೆ, ಅಂತ ಮಾರಿ ಬ್ಲಾಗ್ಸ್ ಬರಿಬಹುದು ನೀವು. ಸೊ ನಾವ್ ಇವಾಗ ಏನ್ ಮಾಡಿದೀವಿ ಅಂದ್ರೆ 2 types, ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಅಂಡ್ ರಿಯಲ್ ಎಸ್ಟೇಟ್ ಪತಿ ನಾವು 2 ಬ್ಲಾಗ್ಸ್ ಬರಿಬಹುದು. ಓಕೆ, ಎನಿ 2 topics, ಫಾರ್ ಎಕ್ಸಾಂಪಲ್. Okay. Let's take first electronic gadgets alva, laptop and smartphones on demand. ಇದು ಜಸ್ಟ್ ಹೆಡ್ಡಿಂಗ್ ಅಷ್ಟೇ, ಟೈಟಲ್ ತರ. ಅಂದ್ರೆ ಹೀಗೆ ಇಲ್ಲಿ ನೋಡಿದ್ರ ಕೆಳಗಡೆ ಇಲ್ಲಿ ಒನ್ ಸ್ಟಾಪ್ ಗೈಡ್ ಟು ಕ್ಲೀನಿಂಗ್ ವಿತ್ ಎಸೆನ್ಷಿಯಲ್ ಆಯಿಲ್ಸ್ ಇನ್ ಇಂಡಿಯಾ ಅಂತ ಮಾರಿ ಟೈಟಲ್ ಇದು. ಅಂಡ್ ಇಲ್ಲಿ ಇದ್ಮೇಲೆ ಎಂಟರ್ ಹೊಡೆದ್ರೆ ಇಲ್ಲಿ ಕೆಳಗಡೆ ಬರ್ತದೆ. ನೀವು ಹಿಯರ್ ಇಸ್ ವೆರಿ ರೈಟ್ ಟಾಪಿಕ್. ಓಕೆ, ಜಸ್ಟ್ ಸ್ಯಾಂಪಲ್ ಒಂದು ಲೈನ್ ಬರ್ತಾ ಇದೀನಿ. ಲ್ಯಾಪ್ಟಾಪ್ಸ್ ಅಂಡ್ ಸ್ಮಾರ್ಟ್ ಫೋನ್ಸ್ ಹ್ಯಾವ್ ಗಾಟ್ an increasing demand. ಎಕ್ಸ್ಕ್ಯೂಸ್ ಮಿ ಮೇಡಮ್, ಹೇಳಿ. ಅದು ಫಾಂಟ್ ಸೈಜ್ ಹೆಂಗೆ ಚೇಂಜ್ ಮಾಡೋದು ಮೇಡಮ್? ಅದು ದೊಡ್ಡದಿದೆ, ಒಂದು ಸಣ್ಣ. ಫಾಂಟ್ ಸೈಜ್ ಓಕೆ, ಮತ್ತೆ ಡಿಸ್ಕ್ರಿಪ್ಷನ್. ಗಾಟ್ ಇಟ್ ನಾನು ಹೇಳ್ತೀನಿ ನಿಮ್ಗೆ. ರೈಟ್, ಇದಾದ್ಮೇಲೆ ಓಕೆ. I've got an increasing demand all over the world where people feel like able to spend their time these electronic gadgets. Okay, this is a sample. Same concept again. ಇದು ಟೈಟಲ್ ಇಲ್ಲಿ ಮ್ಯಾಟರ್ ಬರ್ದ್ಮೇಲೆ ಮೇಕ್ ಶ್ಯೂರ್ ಯು ಪಬ್ಲಿಷ್. ಡೋಂಟ್ ಫರ್ಗೆಟ್ ಅ ಪಬ್ಲಿಷ್. ಬೈ ಮಿಸ್ಟೇಕ್ ನೀವು ಬ್ಯಾಕ್ ಹೋಗಿದ್ರೆ, ಇನ್ ಕೇಸ್ ಯು ಲೂಸ್ ಇಟ್, ದಟ್ ವಿಲ್ ಬಿ ಎ ಪ್ರಾಬ್ಲಮ್ ಅಲ್ವಾ? ಸೊ ದಟ್ಸ್ ಆಲ್, ಇಟ್ ಇಸ್ ಡನ್. ಓಕೆ, ಫಸ್ಟ್ ಇವಾಗ ಅದೆಲ್ಲನ ಕಾಣಿಸುತ್ತಾ ಅಂತ ನಾವು ಟ್ರೈ ಮಾಡೋಣ. ಲೆಟ್ಸ್ ಸಿ ಇಫ್ ದಟ್ ಬ್ಲಾಗ್ ಇಸ್ ವಿಸಿಬಲ್ ಸಮ್ವೇರ್. ಇಲ್ಲಿ ಕೆಳಗಡೆ ಕಾಣಿಸ್ತದೆ. ಈ ಥೀಮ್ಗೆ ಬೈ ಮಿಸ್ಟೇಕ್ ಒಂದು ಇದು ಇದೆ, ದೇ ಹ್ಯಾವ್ ಗಿವೆನ್ ಅನ್ ಆಪ್ಷನ್. ಈ ಬ್ಲಾಗ್ ಕೆಳಗಡೆ ಕೂಡ ಕಾಣಿಸುತ್ತೆ ನಾವು ಏನನ್ನ ಬ್ಲಾಗ್ಸ್ ಬರುತ್ತೆ. ಓಕೆ, ದರ್ ಇಸ್ ಒನ್ ಮೋರ್ ಬ್ಲಾಗ್ ದಟ್ ವಿ ಕ್ಯಾನ್ ರೈಟ್. ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಆಯ್ತು, ರಿಯಲ್ ಎಸ್ಟೇಟ್ ಅಲ್ಲ. ಓಕೆ, ರಿಯಲ್ ಎಸ್ಟೇಟ್ properties, picking up
during lockdown. Just for example, I don't know the fact, but just example. So I think people are enough to buy properties and invest on them during this lockdown. Saku, okay? Sample koskara publish. Go back ಅಂದ್ರೆ ನೀವು ಇಲ್ಲಿ W ಮೇಲೆ ಕ್ಲಿಕ್ ಮಾಡೋದು. You can just go back. So we will click. Right. ಅದು ಕೂಡ ಕೆಳಗಡೆ ಬಂದ್ಬಿಡ್ತು. Okay. So these are the two things. But ಇವಾಗ ಇಷ್ಟು ನಂಗೆ ಮೇನ್ ಥಿಂಗ್ ಏನಂದ್ರೆ ಇವೆರನ್ನ ಕ್ಯಾಟಗರೈಸ್ ಮಾಡ್ಬೇಕು. ಅವು ಅಂದ್ರೆ ಹಿಂಗೆ ಎಲ್ಲ ಅಟ್ ಒನ್ಸ್ ಹೀಗೆ ಕಾಣಿಸಿದ್ರೆ ಸ್ವಲ್ಪ ಕ್ಲಮ್ಸಿ ಇರುತ್ತೆ. ಸೊ ನಾನು ಕ್ಯಾಟಗರೈಸ್ ಮಾಡ್ಬೇಕಂದ್ರೆ ಹಾಗೆ ಮಾಡ್ಬೇಕು ಕ್ಯಾಟಗರೈಸ್. ಇಲ್ಲಿ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್, ಇಲ್ಲಿ ರಿಯಲ್ ಎಸ್ಟೇಟ್, ಅದ್ರ ಕೆಳಗಡೆ ನಮ್ಗೆ ಬೇಕು. ಓಕೆ, ನಿಮ್ಗೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಾನು. ODMT.in ನಮ್ ವೆಬ್ಸೈಟ್ ತಗೊಂಡ್ರೆ ನಾನು ಹೇಳಿದ್ನಲ್ವಾ ಸ್ಟ್ಯಾಟಿಕ್ ಅಂಡ್ ಡೈನಮಿಕ್ ಪೇಜಸ್ ಅಂತ. ಸೊ ನಿಮ್ಗೆ ಏನ ಗುರ್ತಿದ್ರೆ ಕ್ಯಾನ್ ಸಮ್ವನ್ ಆನ್ಸರ್ ವಾಟ್ ಇಸ್ ಸ್ಟ್ಯಾಟಿಕ್ ಅಂಡ್ ವಾಟ್ ಇಸ್ ಡೈನಮಿಕ್ ಪೇಜಸ್? Dynamic means e-commerce websites. ಓಕೆ ಫೈನ್. ಸ್ಟ್ಯಾಟಿಕ್ ಅಂದ್ರೆ ಏನ ಐಡಿಯಾ ಅದ? ಸ್ಟ್ಯಾಟಿಕ್ ಅಂದ್ರೆ ಅದೇ ತರ ರಿಮೈನ್ ಸೇಮ್, ಅಲ್ಲಿ ಚೇಂಜ್ ಮಾಡಕ್ಕಾಗಲ್ಲ. ಡೈನಾಮಿಕ್ ಪೇಜಸ್ ನಾವು ಏನು ಯಾವಾಗ ಬೇಕಾದ್ರೂ ಚೇಂಜ್ ಮಾಡ್ಬೋದು. ಮತ್ತೆ ಏನು ನ್ಯೂ ಥೀಮ್ಸ್ ನೀವು ಏನ್ ಹಾಕ್ತೀವೋ ಆ ಲಿಸ್ಟಿಂಗ್ಸ್ ಅದೆಲ್ಲ ಫಸ್ಟ್ ಬರುತ್ತೆ. ಆಮೇಲೆ ಇ ಕಾಮರ್ಸ್ ಅಂದ್ರೆ ಫ್ಲಿಪ್ಕಾರ್ಟ್, ಅಮೆಝಾನ್, ಮ್ಯಾಜಿಕ್ ಬ್ರಿಕ್ ಆ ತರ. Great. Well tried, both of you, well tried. Naveen, ನೀವು ಹೇಳಿದ್ದು ಕೂಡ ಕರೆಕ್ಟ್, ಬಟ್ that comes under commercial thing. So static websites ಅಂದ್ರೆ ಸಿಂಪಲ್ ಮೀನಿಂಗ್, ಸ್ಟ್ಯಾಟಿಕ್ ಡೈನಮಿಕ್ ಮೀನಿಂಗ್ ಅವು ಏನಂದ್ರೆ, ಸ್ಟ್ಯಾಟಿಕ್ ಅಂದ್ರೆ it will remain the same. ಅದೇ it will remain the same. You can't change the content. Okay, ಇವಾಗ ಅಂದ್ರೆ ಈ ಪೇಜ್ ಇದೆ, ಈ ಪೇಜ್ ನಲ್ಲಿ ಇಷ್ಟೇ ಮ್ಯಾಟರ್ ಬೇಕು, ಇನ್ನು ಮ್ಯಾಟರ್ ಚೇಂಜ್ ಮಾಡಕ್ ಆಗಲ್ಲ, ಅವ್ರ ಮ್ಯಾಟರ್ ಚೇಂಜ್ ಮಾಡೋ ಅವಸರ ಇಲ್ಲ. ಸ್ಟ್ಯಾಟಿಕ್ ಪೇಜಸ್ ಅಂಡ್ ಡೈನಮಿಕ್ ಪೇಜಸ್ ಆರ್ ಚೇಂಜಬಲ್. ಅಂಡ್ ಇವು ಏನಂದ್ರೆ ಲೇಟೆಸ್ಟ್ ಪೋಸ್ಟ್ಸ್ ವಿಲ್ ಬಿ ಅಪಿಯರಿಂಗ್ ಆನ್ ದ ಟಾಪ್. ಓಕೆ, ಲೇಟೆಸ್ಟ್ ಪೋಸ್ಟ್ ಫಸ್ಟ್ ಕಾಣಿಸುತ್ತೆ ನಿಮ್ಗೆ. ಸೊ that's how it is. ಅದು ಗುರ್ತಿಟ್ಕೊಳ್ಳಿ. I will show you the example. ಇಲ್ಲಿ ನೋಡಿದ್ರೆ ಫಸ್ಟ್ ಲ್ಯಾಪ್ಟಾಪ್ಸ್ ಅಂಡ್ ಸ್ಮಾರ್ಟ್ ಫೋನ್ಸ್ ಆನ್ ಡಿಮ್ಯಾಂಡ್ ಅಂತ ಫಸ್ಟ್ ಬರ್ದಿದ್ದು, ಆಮೇಲೆ ರಿಯಲ್ ಎಸ್ಟೇಟ್ ಅಂತ ಬರ್ದಿದ್ದು. ಫಸ್ಟ್ ಲ್ಯಾಪ್ಟಾಪ್ಸ್ ಕಾಣಿಸ್ಬೇಕು, ಬಟ್ ರಿಯಲ್ ಎಸ್ಟೇಟ್ ಇಸ್ ಕಮಿಂಗ್. ಸೊ ಲೇಟೆಸ್ಟ್ ಪೋಸ್ಟ್ ಫಸ್ಟ್ ಬರುತ್ತೆ, ಲಾಸ್ಟ್ ಯಾವ್ದು ಬರ್ದೋ ಅದು ಫಸ್ಟ್ ನಲ್ಲಿ ಕಾಣಿಸುತ್ತೆ. ಸೊ ದಟ್ಸ್ ಹೌ ವರ್ಡ್‌ಪ್ರೆಸ್ ಬ್ಲಾಗ್ ಇಸ್. ಫಾರ್ ಎಕ್ಸಾಂಪಲ್, ನೀವು ODMT ನಾಗೆ ಇಲ್ಲಿ ಸಿಲೆಬಸ್ ಅಂತ ಇದೆ ಸೆಕೆಂಡ್. ಈ ಸಿಲೆಬಸ್ ಅಂಬೋದು ಕೂಡ ಸ್ಟ್ಯಾಟಿಕ್ ಪೇಜ್. ಓಕೆ, ಇದೆಲ್ಲ ಏನೋ ದಿಸ್ ಕಂಟೆಂಟ್ ಅಂಡ್ ಆಲ್ ದಟ್ ಸ್ಟ್ಯಾಟಿಕ್. ಅಷ್ಟು ಚೇಂಜ್ ಮಾಡ್ಬೇಕಾದ ಅವಸರ ಇಲ್ಲ. ನಾವು ಇನ್ನೇನನ್ನ ಎಕ್ಸಾಂಪಲ್ ನೋಡಕ್ಕೆ ಟ್ರೈ ಮಾಡೋಣ. ಇದು ಸ್ಟ್ಯಾಟಿಕ್. ಜಸ್ಟ್ ದಟ್ ನೀವು ಫಿಕ್ಸ್ ಮಾಡ್ಬಿಟ್ರಿ, I have fixed it and this is how it is. Okay, static pages cannot be changed. So ನಾವು ಇವಾಗ ಎಕ್ಸಾಂಪಲ್ ಟ್ರೈ ಮಾಡೋಣ. Fine. So here what I want is, ಯಾವಾಗ್ಲೂ ಸ್ಟ್ಯಾಟಿಕ್ ಪೇಜ್ ನಲ್ಲಂಗೆ ಈ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಅಂಡ್ ರಿಯಲ್ ಎಸ್ಟೇಟ್ ಪೇಜಸ್ ನಾವು ಇವು ಡೈನಮಿಕ್ ಅಂದ್ರೆ ದೀಸ್ ಕ್ಯಾನ್ ಬಿ ಚೇಂಜ್. ಯಾಕಂದ್ರೆ ನೀವು ಬ್ಲಾಗ್ಸ್ ಬರಿತಾ ಇರ್ತೀರಿ, ಪೋಸ್ಟ್ ಬರಿತಾ ಇರ್ತೀರಿ, ಅಂಡ್ ಇದ್ರ ಕೆಳಗೆ ಅವು ಕ್ಯಾಟಗರೈಸ್ ಆಗ್ತದೆ. ಡೈನಮಿಕ್ ಪೇಜಸ್ ಕನ್ಸಿಡರ್ ಮಾಡ್ಕೋಬೇಕು. ಓಕೆ, ಅಂಡ್ ನಾವು ಯು ಕ್ಯಾನ್ ಮ್ಯೂಟ್ ಯುವರ್ ಸೆಲ್ಫ್. ಯಾರು ಅನ್ಮ್ಯೂಟ್ ನಲ್ಲಿ ಇದ್ದೀರಿ? ಓಕೆ, ಥ್ಯಾಂಕ್ ಯು. ಸೊ ನಾವಿವಾಗ ಇಲ್ಲಿ ಹೋಗೋಣ. ಸೊ
ಇವಾಗ ನಾವು ಇಲ್ಲಿ ಬ್ಲಾಗ್ ಪೋಸ್ಟ್ ಕ್ರಿಯೇಟ್ ಮಾಡಿದ್ವಲ್ವಾ, ಸೊ ನಾವು ಇವಾಗ ವಿ ವಿಲ್ ಮೇಕ್ ದೆಮ್ ಇನ್ ಟು ಪ್ರಾಪರ್ ಕ್ಯಾಟಗರಿ. ಫಸ್ಟ್ ನಾವು ಕ್ಯಾಟಗರಿನಾಗ ಹೋಗ್ಬೇಕು. ಓಕೆ, ಅಂಡ್ ನಾವ್ ಇವಾಗ ಜನರಲ್ ಒಂದು ವೆಬ್ಸೈಟ್ ನಲ್ಲಿ ಪೇಜಸ್ ಹೇಗಿರುತ್ತೆ ಅಂದ್ರೆ, ಸ್ಟಾಟಿಕ್ ಪೇಜಸ್ ಕ್ರೋನಲಾಜಿಕಲ್ ಆರ್ಡರ್ ನಲ್ಲಿ ಇರುತ್ತೆ. ಓಕೆ, ಕ್ಯಾಟಗರೀಸ್ ಎಂಬೋ ಪೇಜಸ್ ಇರುತ್ತೆ. ಅಂದ್ರೆ ಇವು ಡೈನಮಿಕ್ ಪೇಜಸ್, ಇವು ರಿವರ್ಸ್ ಕ್ರೋನಲಾಜಿಕಲ್ ಆರ್ಡರ್ ಇರುತ್ತೆ. ಅಂದ್ರೆ ಆಸ್ ಐ ಟೋಲ್ಡ್, ಲೇಟೆಸ್ಟ್ ಪೋಸ್ಟ್ ಫಸ್ಟ್. ಓಕೆ, ಲೇಟೆಸ್ಟ್ ಪೋಸ್ಟ್ ಫಸ್ಟ್. ಸೊ ನಾವು ಅಂತ ಪೇಜಸ್ ಇವಾಗ ಕ್ಯಾಟಗರೈಸ್ ಮಾಡ್ಕೋಬೇಕು. ಪೋಸ್ಟ್ ಕ್ರಿಯೇಟ್ ಮಾಡಿದ್ಮೇಲೆ ವಿ ಹ್ಯಾವ್ ಟು ಐ ವಿಲ್ ಟೆಲ್ ಯು. ಇವಾಗ ವೈಟ್ ಅಪಿಯರೆನ್ಸ್ ಹೋಗಿ ಕಸ್ಟಮೈಸ್ ಹೋಗಿ ಕೆಳಗಡೆ ಹೋಮ್ ಪೇಜ್ ಸೆಟ್ಟಿಂಗ್ಸ್ ಇರುತ್ತೆ. ಹೋಮ್ ಪೇಜ್ ಸೆಟ್ಟಿಂಗ್ಸ್ ನಲ್ಲಿ ಸ್ಟಾಟಿಕ್ ಹೋಮ್ ಪೇಜ್ ಇಸ್ ಅ ಸ್ಟಾಟಿಕ್ ಪೇಜ್ ಅಂಡ್ ಪೋಸ್ಟ್ಸ್ ಎಲ್ಲ ನಂಗೆ ಒಂದು ಒನ್ ಮೆನು ಕೆಳಗಡೆ ಬರ್ಬೇಕು, ಅಂದ್ರೆ ಒನ್ ಪೇಜ್ ಕೆಳಗಡೆ ಬರ್ಬೇಕು. ಸೊ ಐ ಆಮ್ ಚೂಸಿಂಗ್ ಬ್ಲಾಗ್ ಪೋಸ್ಟ್, ಯಾಕಂದ್ರೆ ಅಲ್ಲೇ ಬರ್ತಾ ಇದ್ನ, ಅದಕ್ಕೆ ಬ್ಲಾಗ್ ಪೋಸ್ಟ್ ಅಂತ ಚೂಸ್ ಮಾಡಿದ್ದೀನಿ ನಾನು. ಅಂಡ್ ಐ ಕ್ಲಿಕ್ಡ್ ಆನ್ ಪಬ್ಲಿಷ್. ಲೆಟ್ಸ್ ಚೆಕ್. ಯಾಕಂದ್ರೆ ಇವಾಗ ಈ ರಾದರ್ ದನ್ ಇದು ಹೋಮ್ ಪೇಜ್ ಇರೋ ಬದಲು ಒಂದು ಇದು ಕೆಳಗಿದ್ರೆ, ಒಂದು ಪೇಜ್ ಕೆಳಗಿದ್ರೆ ಸ್ವಲ್ಪ ಆರ್ಗನೈಸ್ಡ್ ಇರುತ್ತೆ. ದಟ್ ಇಸ್ ದ ಥೀಮ್ ಆಫ್ ದಿಸ್. ಲೆಟ್ಸ್ ಚೆಕ್. ಇಲ್ಲಿ ಬ್ಲಾಗ್ ಪೋಸ್ಟ್ ಕೆಳಗಡೆ ಬರುತ್ತಾ ಇಲ್ಲವಾ? ಬ್ಲಾಗ್ ಪೋಸ್ಟ್ ನೋಡೋಣ. ಎಸ್, ಇಟ್ ಇಸ್ ದೇರ್. ಓಕೆ, as I said, latest posts on the top. ಓಕೆ, ಇದು ಇಲ್ಲಿ ಬಂದ್ಬಿಡ್ತು. ಫೈನ್. ಇವಾಗ ಈ ಕಸ್ಟಮರ್ ಆರ್ ಆಡಿಯನ್ಸ್ ಯಾರನ್ನು ಹೇಗೆ ಬಂದ್ರು, ಫಾರ್ ಎಕ್ಸಾಂಪಲ್ ನನ್ನ ಹತ್ರ 100 ಆರ್ಟಿಕಲ್ಸ್ ಇದೆ ಅನ್ಕೋಬೋಣ. ಡೂ ಯು ಥಿಂಕ್ ಅವ್ರಿಗೆ ಏನೋ ಆರ್ಟಿಕಲ್ ಬಂದ್ರೆ ದೇ ಕಾಂಟ್ ಕೀಪ್ ಸ್ಕ್ರೋಲಿಂಗ್ ಅಲ್ವಾ? 100 ಇದು ಬರ್ಬೇಕಂತ, 100 ಆರ್ಟಿಕಲ್ಸ್ ಹೋಗಿ ಸ್ಕಿಪ್ ಮಾಡಕ್ಕೆ, ನೋಡಕ್ಕೆ ಪರ್ಟಿಕ್ಯುಲರ್ ಕ್ಯಾಟಗರಿ, ಅಂದ್ರೆ ನಂಗೆ ಈ ಕ್ಯಾಟಗರಿ ಆಫ್ ಪೋಸ್ಟ್ ಅಂದ್ರೆ ಇವಾಗ ದಿಸ್ ವೆಬ್ಸೈಟ್ kaivalya.techcourses.com ಇವರು 2 kinds ಆಫ್ ಇದು ಬರಿತಾ ಇದ್ದಾರೆ. 2 kinds ಆಫ್ 3 types ಆಫ್ ಟಾಪಿಕ್ಸ್ ಚೂಸ್ ಮಾಡ್ಕೊಂಡು ಬರಿತಾ ಇದ್ದಾರೆ. he is interested in one of the topics. 100 articles ಹೀಗೆ at once ಇದ್ರೆ it's so difficult. ಹಾಗೆ ಸ್ಕ್ರೋಲ್ ಮಾಡ್ತಾ ಹಾಗೆ ನೋಡಕ್ಕಾಗುತ್ತೆ. It's difficult, right? So ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ ಅಂದ್ರೆ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಅಂಡ್ ರಿಯಲ್ ಎಸ್ಟೇಟ್ ಅಂತ ಡಿವೈಡ್ ಮಾಡ್ಕೊಂಡಿವಿ. ನೀವು ಇನ್ ಕೇಸ್ ನಿಮ್ದು ಒಂದೇ ಟಾಪಿಕ್ ಆದ್ರೂ, ಇನ್ ಕೇಸ್ ನಿಮ್ಗೆ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್, ರಿಯಲ್ ಎಸ್ಟೇಟ್ ಹೀಗೆ ಬೇಡ, ಓನ್ಲಿ ಬ್ಲಾಗ್ ಪೋಸ್ಟ್ ಕೆಳಗಡೆ ಬರ್ಬೋದು, ನಂದು ಐ ಆಮ್ ಫೈನ್ ವಿತ್ ಇಟ್ ಅನ್ಕೊಂಡ್ರೆ ಓಕೆ, ಯು ಕ್ಯಾನ್ ಗೋ ಅಹೆಡ್. ಬಟ್ ನೀವು ಹೇಗೆ ಅಂದ್ರೆ ಯಾವ ಸೈಡ್ ಇಂದ ನೋಡ್ಬೇಕು, ಯಾರಾದ್ರೂ ನಮ್ಮ ವೆಬ್ಸೈಟ್ಗೆ ಬರ್ತಾರೋ ಆಡಿಯನ್ಸ್, ಅವ್ರ ಸೈಡ್ ಇಂದ ನೋಡ್ಬೇಕು, ಅವ್ರಿಗೆ ಯೂಸರ್ ಫ್ರೆಂಡ್ಲಿ ಇರ್ಬೇಕು. ಸೊ ನಾವು ಇಲ್ಲಿ ಡಿವೈಡ್ ಮಾಡ್ಕೊಬೇಕು, ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಅಂಡ್ ರಿಯಲ್ ಎಸ್ಟೇಟ್ ಅಂತ ಡಿವೈಡ್ ಮಾಡ್ಕೋಬೇಕು. ಸೊ ದೀಸ್ ಆರ್ ಕ್ಯಾಟಗರೀಸ್ ಅಂಡ್ ಆಸ್ ಐ ಟೋಲ್ಡ್, these are in reverse chronological order, that is latest post first. So category ಹೇಗೆ ಚೂಸ್ ಮಾಡ್ಬೇಕು ನೋಡೋಣ. ಓಕೆ, ದೀಸ್ ಆರ್ ದ ಕ್ಯಾಟಗರೀಸ್. ಹೇಗೆ ಚೂಸ್ ಮಾಡ್ಬೇಕು, ಬ್ಲಾಗ್ ಪೋಸ್ಟ್ ಕೆಳಗಡೆ ಹೇಗೆ ಬರ್ಬೇಕು, ಫೈನ್, ಎಲ್ಲ ಪೋಸ್ಟ್ ಬ್ಲಾಗ್ ಪೋಸ್ಟ್ ಕೆಳಗಡೆ ಹೋಗ್ಬೇಕಂತ ನಾನು ಹೇಳಾಯ್ತು. ನೆಕ್ಸ್ಟ್ ಹೇಗೆ ಮಾಡ್ಬೇಕು ನೋಡೋಣ. ಪೋಸ್ಟ್ಸ್, ಲೆಟ್ us go to post. ಇದು ಪೋಸ್ಟ್, ಆಲ್ ಪೋಸ್ಟ್ ಇದೆ, ರೈಟ್? ಓಕೆ, ಕ್ಲಿಕ್ ಆನ್ ದ ಪೋಸ್ಟ್. ರನ್ನಿಂಗ್ ನೋಟ್ಸ್ ಮಾಡ್ಕೊಳಕ್ಕೆ ಟ್ರೈ ಮಾಡ್ರಿ, ಇಲ್ಲಾಂಗಿದ್ರು ಪರವಾಗಿಲ್ಲ, ಯು ವಿಲ್ ಗೆಟ್ ದ ರೆಕಾರ್ಡಿಂಗ್ ಆಫ್ ದಿಸ್. ಸೊ ಕ್ಯಾಟಗರೀಸ್ ನಾಗ ಹೋಗಿ ಅನ್ಕ್ಯಾಟಗರೈಸ್ಡ್. ಸೊ ಇವಾಗ ನೀವು ಕ್ಯಾಟಗರೀಸ್ ಹಾಕ್ಲಕ್ಕೆ ಯು ಡೋಂಟ್ ಹ್ಯಾವ್ ಅ ಪ್ರಾಪರ್ ಸೋರ್ಸ್. ಇಲ್ಲಿ ಇದೆ, ಎಸ್ ನಿಮ್ಗೆ ಕಾಣಿಸ್ತಾ ಇದೆ, ಬಟ್ ಕ್ಯಾಟಗರಿನಾಗ ಇಲ್ಲ, ರೈಟ್? ದಿಸ್ ಇಸ್ ದ ಪ್ರಾಬ್ಲಮ್. ಸೊ ನೀವು ಫಸ್ಟ್ ಕ್ಯಾಟಗರಿ ಕ್ರಿಯೇಟ್ ಮಾಡ್ಬೇಕು. ಅದು ಹಾಗೆ ನಿಮ್ಗೆ ತೋರಿಸ್ತಾ ಇದ್ನ ಅಷ್ಟೇ. ಇದು ಇವಾಗ ಆಲ್ರೆಡಿ ಕ್ಯಾಟಗರೀಸ್ ಇದ್ರೆ ದಿಸ್ ಇಸ್ ದ ಪ್ರೊಸೀಜರ್. ಇಲ್ಲಾಂಗಿದ್ರೆ ಯು ಹ್ಯಾವ್ ಟು ಕ್ರಿಯೇಟ್ ಅಲ್ವಾ? ಅದು ಹಾಗೆ ಕ್ರಿಯೇಟ್ ಮಾಡ್ಬೇಕು ಅಂತ ನೋಡೋಣ.
ಇಲ್ಲಿ ದಿಸ್ ಇಸ್ ದ ಮೇನ್ ಡ್ಯಾಶ್ ಬೋರ್ಡ್. ಅಲ್ಲಿ ಕೆಳಗಡೆ ಕ್ಯಾಟಗರೀಸ್ ಅಂತ ಎಲ್ಲ ಲೆಫ್ಟ್ ಸೈಡ್ ನಲ್ಲೇ ಇರುತ್ತೆ. ಓಕೆ, ಸ್ವಲ್ಪ ಅಪಿಯರೆನ್ಸ್ ನಲ್ಲಿ ಇರುತ್ತೆ. ಓಕೆ, ಕೀಪ್ ಚೆಕಿಂಗ್ ಇಟ್. ಸೊ ಗೋ ಟು ಕ್ಯಾಟಗರೀಸ್, add name of the category. So ನಾವು ಏನ್ ಮಾಡೋಣ ಅಂದ್ರೆ electronic gadgets, add new category, real estate, add new category. Right. Okay. ಇದು ಬಂದ್ಬಿಟ್ಟಿದೆ. You have got this. ಈ uncategorized ಬೇಡ, this is not important for us. Only ಈ ಎರಡೇ important. Let's see now. ಇವಾಗ all posts ಗೆ ಹೋಗಿ ರಿಯಲ್ ಎಸ್ಟೇಟ್ ಮೇಲೆ ಕ್ಲಿಕ್ ಮಾಡಿ. ನೀವು 2 ಕ್ಯಾಟಗರೀಸ್ ಕ್ರಿಯೇಟ್ ಮಾಡ್ಬಿಟ್ರಿ. ಅಂಡ್ ಹಿಯರ್ ದೇ ಆರ್. ರೈಟ್, ಬಂದ್ಬಿಡ್ತು ರಿಯಲ್ ಎಸ್ಟೇಟ್. ರಿಯಲ್ ಎಸ್ಟೇಟ್ ನಲ್ಲಿ ನಿಮ್ಗೆ ರಿಯಲ್ ಎಸ್ಟೇಟ್ 1 ನಿಮ್ಗೆ ರಿಯಲ್ ಎಸ್ಟೇಟ್ ನಲ್ಲಿ ಬೇಕು. ಅಪ್ಡೇಟ್ ಪಬ್ಲಿಷ್ ವಾಟ್ ಎವರ್ ಈ ಆಪ್ಷನ್ಸ್ ನೋಡ್ಕೊಂತಾ ಇರಬೇಕು. ದೆನ್ ಗೋ ಬ್ಯಾಕ್ ಟು ಪೋಸ್ಟ್. ರಿಯಲ್ ಎಸ್ಟೇಟ್ ಆಗ್ಬಿಡ್ತು. ಸೊ ನೆಕ್ಸ್ಟ್ ಒನ್ ಇಸ್ ಸ್ಮಾರ್ಟ್ ಫೋನ್ಸ್. ಕ್ಲಿಕ್ ಆನ್ ಇಟ್. Choose the category, electronic gadgets, click on update. ಇವಾಗ ನೋಡೋಣ, is there any difference ಅಂಬೋದು ನಮಗೆ ತಿಳಿಬೇಕು. Electronic gadgets, real estate, there is no update. As you can see, there is no update at all. So problem ಇಲ್ಲಿ ಬಂತು. ಇವಾಗ ನಮಗೆ categories create ಮಾಡ್ಬಿಟ್ಟು categories add ಮಾಡಾಯ್ತು. So now again, as I said, it's important that ಯಾವುದು ನೀವು post create ಮಾಡಿ, category create ಮಾಡಿ, whatever it is, it has to be added in the menu. Menu is important. ನೀವು ಏನ್ ಆಡ್ ಮಾಡೋದನ್ನ ತಿಳಿಬೇಕು, ಫೋಕಸ್ ಆಗ್ಬೇಕು ಅಂದ್ರೆ that is important. Okay. Let us search. ಇವಾಗ ಇಲ್ಲಿ ನೀವು ಪೇಜಸ್, ಓಕೆ, ದೀಸ್ ಆರ್ ಪೇಜಸ್ ನೀವೆಲ್ಲ ಆಡ್ ಮಾಡ್ಬಿಟ್ರಿ. ಕ್ಯಾಟಗರೀಸ್ ಕೆಳಗಡೆ ಇದೆ. ದಿಸ್ ಇಸ್ ದ ಕ್ಯಾಟಗರಿ. ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್, ರಿಯಲ್ ಎಸ್ಟೇಟ್, ಆಡ್ ಟು ಮೆನು, ಸೇಮ್ ಪ್ರೊಸೀಜರ್. ರೈಟ್, ಯು ಹ್ಯಾವ್ ಗಾಟ್ 2 categories. ಇವಾಗ ನಾವು ಚೆಕ್ ಮಾಡೋಣ. Let us try. Electronic gadgets and real estate. So ಇದು ಈ ತರ ಬಂದಿದೆ ನಿಮ್ಗೆ. So let us try categorizing. Can you hear me? Yes. Yeah, okay, great. Thank you. Just give me a minute. So we are just seeing how was this duplicated. Just give me a minute. So let's go back to posts. Okay. Is this available here and here? Yes. So ಇಲ್ಲಿ ನಮ್ಗೆ wait, I'll show you again once again. ಇದು duplicate ಆಗ್ಬಿಡ್ತು. I'm so sorry for that. Okay, menus ನಲ್ಲಿ ಹೋಗಿ. So we have got them as categories, and now let us check doing this. Okay, one second. ಇಲ್ಲಿ electronic gadgets and real estate ನಾವು categories ತರ ಇಟ್ಬಿಟ್ಟಿವಿ. So let us
see deleting this. Let us delete this real estate. Let us delete this and see how it is. Save menu. Don't get confused. Okay, now we'll work on it. Don't get confused. Electronic gadgets, real estate. Got it? So ಇಲ್ಲಿ ನಮಗೆ ಏನು ಇಂಪಾರ್ಟೆಂಟ್ ಅಂದ್ರೆ electronic gadgets and real estate ನಾವು we have chosen them as pages starting ನಾವು ಕ್ರಿಯೇಟ್ ಮಾಡಿದ electronic gadgets and real estate pages ತರ ಇತ್ತು. ಆ pages ಯಾವಾಗ್ಲೂ ಸ್ಟ್ಯಾಟಿಕ್ ಇರುತ್ತೆ as I told you. So pages ಸ್ಟ್ಯಾಟಿಕ್ ಇದ್ದಾಗ you can't change, right? ಅದು chronological order ಇರುತ್ತೆ, ನೀವು ಚೇಂಜ್ ಮಾಡಕ್ ಆಗಲ್ಲ. ಅದೇ ರಿಯಲ್ ಎಸ್ಟೇಟ್ ಅಂಡ್ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ನ ನೀವು ಕ್ಯಾಟಗರೀಸ್ ತರ ಮಾಡ್ಕೊಂಡ್ರೆ ವಾಟ್ ಎವರ್ ಯು ರೈಟ್ ಅದನ್ನಲ್ಲಿ ಹೋಗಿ ಅಪ್ಡೇಟ್ ಆಗ್ತಾ ಇರುತ್ತೆ. ಇವಾಗ ನೆಕ್ಸ್ಟ್ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ನಲ್ಲಿ ನೀವೇನ ಹೊಸದು ಬರೆದ್ರೆ ಇಟ್ ವಿಲ್ ಗೆಟ್ ಅಪ್ಡೇಟೆಡ್. ನೆಕ್ಸ್ಟ್ ರಿಯಲ್ ಎಸ್ಟೇಟ್ ಟಾಪಿಕ್ ನಲ್ಲಿ ನೀವೇನ ಬರೆದ್ರೆ ದಟ್ ವಿಲ್ ಗೆಟ್ ಅಪ್ಡೇಟೆಡ್. ಸೊ ಫಸ್ಟ್ ನಾನ್ ನಿಮ್ಗೆ ತೋರಿಸಿದ್ದು ಹೌ ಟು ಕ್ರಿಯೇಟ್, ಬಟ್ ಅದರಿಂದ ನಿಮ್ಗೆ ಎರರ್ ಹಾಗೆ ಬಂತು. ಇವಾಗ ಡಬಲ್ ಟೈಮ್ಸ್ ಕಾಣಿಸೋದು, 2 ಟೈಮ್ಸ್ ಕಾಣಿಸೋದು ಆಯ್ತು. ಅದು ಫಸ್ಟ್ ವಿ ಹ್ಯಾವ್ ಮೇಡ್ ಅ ಮಿಸ್ಟೇಕ್. ಅದು ತಿಳ್ಕೊಂಡಿವಿ, ಅದು ಮಿಸ್ಟೇಕ್ ಯಾಕೆ ಮಾಡಬಾರ್ದು ಅಂತ ತಿಳ್ಕೊಂಡಿವಿ. ವಿ ಹ್ಯಾವ್ ಕಮ್ ಬ್ಯಾಕ್, ವಿ ಹ್ಯಾವ್ ಚೂಸನ್ ದೆಮ್ ಆಸ್ ಕ್ಯಾಟಗರಿ ರಾದರ್ ದನ್ ಪೇಜ್. ಅದನ್ನ ಕ್ಯಾಟಗರಿ ತರ ಕ್ರಿಯೇಟ್ ಮಾಡಿ. ಓಕೆ, ನಾವು ಕ್ಯಾಟಗರೀಸ್ ಮತ್ತು ಹೇಳ್ತೀನಿ. ಡ್ಯಾಶ್ ಬೋರ್ಡ್ ನಲ್ಲಿ ಓಕೆ, ಲೆಟ್ಸ್ ಗೋ ಟು ದ ಮೇನ್ ಥಿಂಗ್. ಡ್ಯಾಶ್ ಬೋರ್ಡ್ ನಲ್ಲಿ ವೇರ್ ಇಸ್ ಇಟ್? ಪೋಸ್ಟ್ ನಲ್ಲಿ ನಾವು ಹೋಗಿ ಕ್ಯಾಟಗರೀಸ್ ಚೂಸ್ ಮಾಡಿದ್ದೀವಿ. ಓಕೆ, ಕ್ಯಾಟಗರೀಸ್ ಚೂಸ್ ಮಾಡ್ಬಿಟ್ಟು ವಿ ಹ್ಯಾವ್ ಕಮ್ ಟು ದ ಮೆನುಗೆ ಬಂದ್ಬಿಟ್ಟು ಯು ಹ್ಯಾವ್ ಟು ಆಡ್ ದೋಸ್ ಕ್ಯಾಟಗರೀಸ್ ಹಿಯರ್ ಅಂಡರ್ ಕ್ಯಾಟಗರೀಸ್. ಇಲ್ಲಿಂದ ನೀವು ಆಡ್ ಮಾಡ್ಬೇಕು ಅವನ್ನ. ಓಕೆ, ಇಲ್ಲಿಂದ ಆಡ್ ಮಾಡ್ಬೇಕು ರಾದರ್ ದನ್ ಪೇಜಸ್, ಅಂಡ್ ದೆನ್ ದಟ್ ಇಸ್ ಆಲ್ ಸೆಟ್. ಪ್ರಾಪರ್ ನಿಮ್ಗೆ ಒಂದು ಇವಾಗ ಸ್ವಲ್ಪ ಬ್ಲಾಗ್ ಪ್ರಾಪರ್ ಇರುತ್ತೆ. ಓಕೆ, ಅಂಡರ್ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್, ಅಂಡರ್ ರಿಯಲ್ ಎಸ್ಟೇಟ್ ಹೀಗಿರುತ್ತೆ, ರೈಟ್? ಅಂಡ್ ದೆನ್ ಸೊ ಇವಾಗ ನಾವು ಚೆಕ್ ಮಾಡ್ಬೇಕು ಏನಂದ್ರೆ ಬ್ಲಾಗ್ ಪೋಸ್ಟ್ ಕೆಳಗಡೆ ಕಾಣಿಸ್ತಾ ಇದ? ಎಸ್, ಇಟ್ ಇಸ್ ಸ್ಟಿಲ್ ವಿಸಿಬಲ್. ಇವಾಗ ನಾನ್ ಏನ್ ಮಾಡಿದೆ, ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಅಂಡ್ ರಿಯಲ್ ಎಸ್ಟೇಟ್ ಕೆಳಗಡೆ ಮಾಡ್ಬಿಟ್ಟೆ. ಮತ್ತೆ ಬ್ಲಾಗ್ ಪೋಸ್ಟ್ ಯಾಕೆ ಡಬಲ್ ಇಟ್ಸ್ ಅ ಡೂಪ್ಲಿಕೇಶನ್ ಅಲ್ವಾ? ಸೊ ನಿಮ್ಗೆ ಇದು ಹೇಳ್ಸ್ಕೊಳ್ಳಕ್ಕೆ ಜಸ್ಟ್ ನಿಮ್ಗೆ ಒಂದು ಕ್ಯಾಟಗರಿ ಒಂದೇ ಒಂದು ಪೇಜ್ ಇದು ಕೆಳಗೆ ಬೇಕು ಅಂದ್ರೆ ಬ್ಲಾಗ್ ಪೋಸ್ಟ್ ಕೆಳಗಡೆ ಬೇಕು ಅಂದ್ರೆ ಹಾಗೆ ಸೆಟ್ ಮಾಡ್ಕೋಬಹುದು. ಸಪರೇಟ್ ಕ್ಯಾಟಗರೀಸ್ ತರ ನೀವು ಸೆಟ್ ಮಾಡ್ಕೊಂಡು ಹಾಗೆ ಮಾಡ್ಕೋಬಹುದು. ಬಟ್ ಡೂಪ್ಲಿಕೇಶನ್ ಬೇಡ, either ಆಫ್ ಡೇಸ್ ಮಾಡ್ಕೋಬೇಕು. ನನ್ನ ಅಡ್ವೈಸ್ ಇಸ್ ಟು ಮೇಕ್ ಆಸ್ ಕ್ಯಾಟಗರೀಸ್. ಬ್ಲಾಗ್ ಪೋಸ್ಟ್ ಕೆಳಗಡೆ ನಂಗೆ ಇವಾಗ ಐ ಡೋಂಟ್ ವಾಂಟ್ ದೀಸ್ ಐಟಮ್ಸ್, ಯಾಕಂದ್ರೆ ನಾನು ಕ್ಯಾಟಗರೈಸ್ ಮಾಡ್ಬಿಟ್ಟೆ. ಸೊ ಅಗೇನ್ ಗೋ ಬ್ಯಾಕ್ ಟು ಅಪಿಯರೆನ್ಸ್, ಕಸ್ಟಮೈಸ್. ಡೋಂಟ್ ವರಿ, ಇವಾಗ ಜಸ್ಟ್ ಕೇಳಿ, ಯು ಜಸ್ಟ್ ಲಿಸನ್. ಆದ್ಮೇಲೆ ನೀವು ವಿಡಿಯೋ ನೋಡಿ ಪ್ರಾಕ್ಟೀಸ್ ಮಾಡ್ಬೋದು. ಓಕೆ, ಹೋಮ್ ಪೇಜ್ ಸೆಟ್ಟಿಂಗ್ಸ್ ನಾಗೆ ಇಲ್ಲಿ ಬ್ಲಾಗ್ ಪೋಸ್ಟ್ ಸೆಲೆಕ್ಟ್ ಮಾಡಿದ್ವಿ ಇಷ್ಟಕ್ಕೆ ಮುಂಚೆ ಕೊಡ್ತಿದ್ದ. ಸೊ ದಟ್ ಈಸ್ ದ ರೀಸನ್ ವೈ ಯು ಆರ್ ಗೆಟಿಂಗ್ ಎವ್ರಿಥಿಂಗ್ ಅಂಡರ್ ದಟ್. ನಂಗೆ ಇಲ್ಲಿ ಏನು ಬೇಕಾಗಿಲ್ಲ. ಐ ಆಮ್ ಚೇಂಜಿಂಗ್ ಇಟ್. ಐ ಆಮ್ ಕ್ಲಿಕ್ಕಿಂಗ್ ಆನ್ ಪಬ್ಲಿಷ್. ಲೆಟ್ ಅಸ್ ನೌ ಚೆಕ್. ಪಬ್ಲಿಷ್ ಆಯ್ತಾ ಇಲ್ಲ ಅಂದ್ರೆ ಅದು ಮೋಸ್ಟ್ಲಿ ಹೋಗ್ಬೇಕು, ರೈಟ್? ಇಟ್ಸ್ ಗಾನ್. ಸೊ ಬ್ಲಾಗ್ ಪೋಸ್ಟ್ ಕೆಳಗಡೆ ಏನಿಲ್ಲ. ಐ ಹ್ಯಾವ್ ಮೈ articles under proper categories. This is the thing. So simple ನಾನು ಹೇಳ್ತಾ ಇದ್ದೀನಿ. ಮತ್ತು what we did is electronic gadgets and real estate ನಾವು ಫಸ್ಟ್ ಪೇಜಸ್ ತರ ಸೆಲೆಕ್ಟ್ ಮಾಡ್ಕೊಂಡಿವಿ, ರೈಟ್? ಪೇಜಸ್ ಆರ್ ಸ್ಟ್ಯಾಟಿಕ್, ವಾಟ್ ಎವರ್ ಇದು ಸೆಲೆಕ್ಟ್ ಮಾಡ್ಕೊಂಡಿವಿ. ಆಮೇಲೆ ಏನ್ ಮಾಡಿದ್ವಿ, ಬ್ಲಾಗ್ ಪೋಸ್ಟ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿವಿ. ಸೊ ಈ ನಾನು ಬ್ಲಾಗ್ ಪೋಸ್ಟ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಕೆಳಗಡೆ ಪೋಸ್ಟ್ ಬರ್ದೆ, ಒಂದು ಲ್ಯಾಪ್ಟಾಪ್ಸ್ ಬಗ್ಗೆ ವಾಟ್ ಎವರ್ 1 and 2 ಅಂತ ಬರ್ತೀನಿ.
ಆ 1 and 2 ಇದ್ರ ಕೆಳಗಡೆ ಬರಾಗೆ ಮಾಡಿದೆ. 1 and 2 I made sure that they are under blog post. ಇಲ್ಲಿ ಕಸ್ಟಮೈಸ್ ಗೆ ಹೋಮ್ ಸೆಟ್ಟಿಂಗ್ಸ್ ನಲ್ಲಿ ಹೋಗಿ ಮಾಡಿದೆ. ಆದ್ಮೇಲೆ ಏನ್ ಮಾಡಿದೆ, I told that this procedure is wrong. Electronic gadgets and real estate actually ನಾವು categories ಮಾಡಬೇಕು, not pages. So electronic gadgets and real estate I made them as categories ತರ ಮಾಡ್ಬಿಟ್ಟು, and every post, each and every post ಹೋಗಿ ಅಸೈನ್ ಮಾಡಿದೆ, ಆ ಕ್ಯಾಟಗರೀಸ್ ನ ಅಸೈನ್ ಮಾಡಿದೆ. ದೇ ಆರ್ ವಿಸಿಬಲ್ ನೌ. ಎಲ್ಲಿ ರಿಯಲ್ ಎಸ್ಟೇಟ್ ಅಂಡ್ ಮೆನು ಅಂಡ್ ಯಾಸ್. ಅದಾದ್ಮೇಲೆ ಮೆನುಲ್ ಹೋಗಿ ಸೆಟ್ ಮಾಡ್ಕೊಂಡೆ. ಇದು ಪ್ರಾಕ್ಟೀಸ್ ಇಂದ ಬರುತ್ತೆ ನಿಮ್ಗೆ, ಡೋಂಟ್ ವರಿ. ಓಕೆ, ಮೆನುನಲ್ಲಿ ಸೆಟ್ ಮಾಡ್ಕೊಂಡೆ ನಾನು. ಸೆಟ್ ಮಾಡ್ಕೊಂಡ್ಮೇಲೆ ಅಗೇನ್ ಇದು ಈ ಪೇಜಸ್ ಇದಲ್ವಾ, ಈ ಪೇಜಸ್ ನಮ್ಗೆ ಬೇಕಾಗಿಲ್ಲ, ಈ ಪೇಜಸ್ ನ ಡಿಲೀಟ್ ಮಾಡ್ಬಿಟ್ಟು, ಬಿಕಾಸ್ ನೌ ದೇ ಆರ್ ಕಾಲ್ಡ್ ಕ್ಯಾಟಗರೀಸ್. ಡಿಲೀಟ್ ಮಾಡಿದ್ಮೇಲೆ ಇವಾಗ ನಾನು ನಂದು ಎಲ್ಲಿರ್ಬೇಕು, ಬ್ಲಾಗ್ ಪೋಸ್ಟ್ ಇಲ್ಲಿ ಇರ್ಬೇಕು. ಓಕೆ, ಬಟ್ ಇಲ್ಲಿ ಕೂಡ ಇದೆ, ಡೂಪ್ಲಿಕೇಶನ್ ಆಗ್ತದೆ. ಸೊ ನಾನೇನ್ ಮಾಡ್ಬೇಕು, ಅಗೇನ್ ಐ ಹ್ಯಾವ್ ಟು ಗೋ ಟು ಹೋಮ್ ಪೇಜ್ ಸೆಟ್ಟಿಂಗ್ಸ್, ಅಂಡರ್ ಕಸ್ಟಮೈಸ್, and then ಕೆಳಗಡೆ post page ಕೆಳಗಡೆ I have chosen as blog posts. I am removing it. ರಿಮೂವ್ ಮಾಡಿದ್ರೆ ಇವಾಗ ಎಲ್ಲಿ ಇರ್ಬೇಕೋ ಅಲ್ಲೇ ಇರುತ್ತೆ. ಪ್ರಾಪರ್ ಸ್ಟೆಪ್ ಬೈ ಸ್ಟೆಪ್ ನೀವು ಮತ್ತು ವಿಡಿಯೋ ನೋಡಿ ಪ್ರಾಕ್ಟೀಸ್ ಮಾಡಿ, ಯು ವಿಲ್ ಬಿ ಏಬಲ್ ಟು ಗೆಟ್ ಇಟ್, ಡೋಂಟ್ ವರಿ. ಓಕೆ, ಐ ಆಮ್ ಜಸ್ಟ್ ಟೆಲಿಂಗ್ ಯು ಆಲ್ ಬೇಸಿಕ್ ಥಿಂಗ್ಸ್. This is a thing. So keep on adding blog posts, keep on categorizing them, proper categorize ಮಾಡ್ಕೊಳ್ರಿ. And ಇದು ನಾನು ಸ್ಯಾಂಪಲ್ ಬರ್ದಿನಿ, ಆಲ್ ದಿಸ್ ಮ್ಯಾಟರ್ ಕಾಂಟೆಂಟ್ ಎಲ್ಲ ಸ್ಯಾಂಪಲ್ ಬರ್ದಿನಿ. ಅದು ಹೇಗೆ ಬರಬೇಕು ಅಂತ ಕ್ಲಿಯರ್ SEO ಅಂತ ಒಂದು ಪಾರ್ಟ್ ಇರುತ್ತೆ, ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ಅಂತ. ಇಟ್ಸ್ ಆಲ್ ಅಬೌಟ್ ಕಾಂಟೆಂಟ್. ಕಾಂಟೆಂಟ್ಲಿ ನೀವು ಹೇಗೆ ಕೀವರ್ಡ್ಸ್ ಯೂಸ್ ಮಾಡ್ಬೇಕು ಏನು ಅಂಬೋದೆಲ್ಲ ನಿಮ್ಗೆ ಹೇಳ್ಸ್ಕೊಡ್ತೀವಿ. ಅವಾಗ ಪ್ರಾಪರ್ ಹೇಳ್ತೀವಿ ಹೇಗೆ ಬರಬೇಕು ಅವೆಲ್ಲ ಅಂತ. ಸೊ ನಾವು ಇದೆಲ್ಲ ಆದ್ಮೇಲೆ ವಾಟ್ ಇಸ್ ಇಂಪಾರ್ಟೆಂಟ್ ಫಾರ್ ಅಸ್. ಓಕೆ, ಸೇಮ್ ಪೋಸ್ಟ್ ಬಗ್ಗೆನೇ ಹೇಳ್ತೀನಿ, ನಾಟ್ ಅ ವೆರಿ ಕನ್ಫ್ಯೂಸಿಂಗ್ ಟಾಪಿಕ್, ಇಟ್ಸ್ ಅ ಸಿಂಪಲ್ ಒನ್. ಇಮೇಜಸ್ ಅಂಡ್ ವಿಡಿಯೋಸ್. ಲೈಕ್ ಹಾಗೆ ಇದು ನೋಡಿದಿರಿ, ಒಂದು ಇಮೇಜ್ ಕೊಟ್ಟಾರೆ, ಒಂದು ಪೋಸ್ಟ್ಗೆ ಒಂದು ಇಮೇಜ್, ಒಂದು ಪೋಸ್ಟ್ಗೆ ಒಂದು ಇಮೇಜ್. ಸ್ವಲ್ಪ ಜನ ಏನ್ ಮಾಡ್ತಾರೆ ಅಂದ್ರೆ ದೇ ವಿಲ್ ಆಲ್ಸೋ ಗಿವ್ ವಿಡಿಯೋ ಲಿಂಕ್ ಕೊಡ್ತಾರೆ. ಓಕೆ, ಅದು ಹೇಗ್ ಮಾಡ್ಬೇಕು ನಾವು ಟ್ರೈ ಮಾಡೋಣ. ಇಲ್ಲಿ ನಾನು ಮ್ಯಾಟರ್ ಬರ್ಬಿಟ್ಟೆ, ಎಂಟರ್ ಹೊಡಿರಿ. ಎಂಟರ್ ಹೊಡೆದ ತಕ್ಷಣ ಇಲ್ಲಿ ಪ್ಲಸ್ ಸಿಂಬಲ್ ಇರುತ್ತೆ, ಕ್ಲಿಕ್ ಆನ್ ದಟ್ ಪ್ಲಸ್ ಸಿಂಬಲ್. ಇಲ್ಲಿ ಇಮೇಜ್ ಆಪ್ಷನ್ ಇರುತ್ತೆ, ಕ್ಲಿಕ್ ಆನ್ ಇಮೇಜ್, upload. Already nim hatra idre media library is the what option, otherwise you can choose this upload. yado ond upload madbodu. So what can I upload? Kelsa madana, let's try downloading one. Real estate. We will choose one image. Okay, ಅದೊಂದು. Yes, again ಇಲ್ಲಿ ನಾವು ಹೇಳೋಣ, ನಿಮ್ಗೆ ಏನ ಗುರ್ತಿದ್ರೆ ಆನ್ಸರ್ ಹೇಳ್ರಿ. ಕಾಪಿರೈಟ್ ಇಶ್ಯೂಸ್ ಇಲ್ಲಾಗೆ ನಂಗೆ ಬೇಕು ಇಮೇಜಸ್ ಅಂದ್ರೆ ವಾಟ್ ಇಸ್ ದ ಥಿಂಗ್ I can choose? Tools. Okay, then usage is right. Okay. Second one, how to select? No, third one. Sorry, third one. Yes. Good. Nice that you remember. Right. Okay, now choose ಮಾಡ್ಕೊಳ್ಳೋಣ. And then ಇದು I think you can use them, but still website ಹೆಸರು ಇದೆ, better not to go for it. Okay, let's see. Let's take a good image. Let's try this. Now let's go to here. Post nalagi hogi. Where is this real estate? Yes.
ರೈಟ್. ಹೀಗೆ ಇಮೇಜ್ ಬರುತ್ತೆ. ಸೊ ಯು ಕ್ಯಾನ್ ಜಸ್ಟ್ ಸೈಜ್ ಹೀಗೆ ಚೇಂಜ್ ಮಾಡ್ಕೋಬಹುದು ಅಂಡ್ ಇಲ್ಲಿ ಕ್ಲಿಕ್ ಮಾಡಿದ್ರೆ ಅಲೈನ್ಮೆಂಟ್ ಲೆಫ್ಟ್ ಅಲ್ಲಿ ಬೇಕಾ ಸೆಂಟರ್ ನಲ್ಲಿ ಬೇಕಾ, ಹಾಗೆ ಸೆಂಟರ್ ನಲ್ಲಿ ಬೇಕು ನಂಗೆ. ಯು ವಾಂಟ್ ಟು ರೈಟ್ ಸಮಥಿಂಗ್ ಇಲ್ಲಿ ಬರೀಬಹುದು. ರಿಯಲ್ ಎಸ್ಟೇಟ್ ಎಕ್ಸಾಂಪಲ್ ಏನೊಂದು whatever you want, right? You can write. ಇವಾಗ ಸೇವ್ ಅಪ್ಡೇಟ್ ಮಾಡಿ ನೋಡೋಣ. Let us see. ಇದು ಎಸ್, ಇದು ನೀವು ಕಾಣಿಸ್ತಾ ಇಲ್ಲ ಅಂತ ಡೋಂಟ್ ವರಿ. ಇವಾಗ ನಾನು ಮ್ಯಾಟರ್ ಕಡಿಮೆ ಬರ್ದಿದ್ದೀನಿ. ಇಲ್ಲಾಗಿದ್ರೆ ಓನ್ಲಿ 2 ಲೈನ್ಸ್ ಕಾಣಿಸುತ್ತೆ ನಿಮ್ಗೆ ಮೇನ್. ನೀವು ಕ್ಲಿಕ್ ಮಾಡಿದ್ರೆ ದಟ್ ಮೇನ್ ಬ್ಲಾಗ್ ವಿಲ್ ಬಿ ಓಪನ್. ಹಿಯರ್ ಇಟ್ ಇಸ್. ಓಕೆ, ಮೇಲ್ಗಡೆ ಮ್ಯಾಟರ್ ಅಂಡ್ ಹಿಯರ್ ಇಟ್ ಇಸ್ ದ ಇಮೇಜ್ ದಟ್ ಯು ಹ್ಯಾವ್ ಗಾಟ್. ಓಕೆ, ಅದು ಅಂಡ್ ನನ್ನ ಕೇಳಿದ್ರೆ it's always better you choose an image. ಯಾಕಂದ್ರೆ ಇವಾಗ ಹೆಡ್ಡಿಂಗ್ ಇಂದ ಟೈಟಲ್ ಇಂದ ಎಲ್ಲರಿಗೂ ಗೊತ್ತಾಗುತ್ತೆ ವಾಟ್ ಕೈಂಡ್ ಆಫ್ ಟಾಪಿಕ್ ಅಂತ. ಇಮೇಜ್ ಇದ್ರೆ ಆಬ್ವಿಯಸ್ಲಿ it's just a common sense that it is so colorful and people will understand better. ಅವ್ರು ಇಂತ ಮಾತ್ರ ಎಕ್ಸ್ಪೆಕ್ಟ್ ಮಾಡ್ತಾರೆ. ಪ್ಲೀಸ್ ಮ್ಯೂಟ್ ಯುವರ್ ಸೆಲ್ಫ್. ಸಾರಿ ಫಾರ್ ದಟ್. ಸ್ವಲ್ಪ ಚೆಕ್ ಮಾಡ್ಕೊಂತ ಮ್ಯೂಟ್ ಮಾಡ್ಕೊಳ್ಳಿ. ರೈಟ್, ಥ್ಯಾಂಕ್ ಯು ಸೋ ಮಚ್. So this is what, in case ನಾವು ಇವಾಗ ಟ್ರೈ ಮಾಡೋಣ. So let's go to other one. Real estate try ಮಾಡೋಣ. ಇವಾಗ we'll go to other topic like laptops. We will ಇಲ್ಲಿ ನಾವು ಚೆಕ್ ಮಾಡೋಣ. ಇವಾಗ ಇಮೇಜ್ ಆಗ್ಬಿಡ್ತು. That is check for video. ವಿಡಿಯೋ ಲಿಂಕ್ ಕೂಡ ನೀವು ಆಡ್ ಮಾಡ್ಬೋದು. ಇಲ್ಲಿ ಕಾಣಿಸ್ತಾ ಇಲ್ಲ, ಸೊ ಡೋಂಟ್ ವರಿ. ಕೆಳಗಡೆ ಎಂಬೆಡ್ಸ್ ಅಂತ ಇರುತ್ತೆ ಆಪ್ಷನ್, ಅದರಲ್ಲಿ ಹೋಗಿ ಯೂಟ್ಯೂಬ್ ಕ್ಲಿಕ್ ಮಾಡ್ರೆ ನೀವು ಇಲ್ಲಿ ಏನ್ ಮಾಡ್ಬೇಕಂದ್ರೆ ಡೈರೆಕ್ಟ್ ಯೂಟ್ಯೂಬ್ URL ಕೊಟ್ಬಿಡ್ಬೇಕು. 1 second, I'll choose some random one and let's see. Okay, it's about laptop, electronic gadgets. Electronic gadgets. Okay, so okay, let's take this example. Now ಇಲ್ಲಿ URL ಇದೆ. Take this URL, copy and paste it here. ನೋಡೋಣ. Right, ಹೀಗೆ ಬಂದಿದೆ. Update and we'll check. So now we are going back. So now ಎಲ್ಲಿದ್ದೇವೆ ಇವಾಗ? Rates. We are under real estate. Let's see. So as I told, ಇಲ್ಲಿ ಕಾಣಿಸಲ್ಲ ನಿಮ್ಗೆ because this is not full post. ನಿಮ್ಗೆ ಓನ್ಲಿ ನಾನು ಇಷ್ಟು 10 ಲೈನ್ಸ್ ಬರುತ್ತೆ. ಈ 2 ಲೈನ್ಸ್ ಕಾಣಿಸಿ read more ಅಂತ ಬರುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಬೇಕು. ರೈಟ್, ಕ್ಲಿಕ್ ಆನ್ ದ ಪೋಸ್ಟ್. ಇಲ್ಲಿ ಬಂದ್ಬಿಟ್ಟು ರೈಟ್. ನೀವು ಹೀಗೆ ರೆಫರೆನ್ಸ್ ಯೂಟ್ಯೂಬ್ ವಿಡಿಯೋಸ್ ಕೂಡ ಆಡ್ ಮಾಡ್ಬೋದು. ಸೊ ಇದರಿಂದ ಬೆನಿಫಿಟ್ ಏನಂದ್ರೆ ನಿಮ್ಗೆ, ನೀವ್ ಇನ್ ಕೇಸ್ ಸ್ವಲ್ಪ ಜನ ಇರ್ತಾರೆ, ಇವಾಗ ಸಲೋನಿ ಶ್ರೀವಾಸ್ತವ್ ಅವರು ಇರ್ತಾರೆ, ಅವರು ದೇ ವಿಲ್ ಆಲ್ಸೋ ಕ್ರಿಯೇಟ್ ಯೂಟ್ಯೂಬ್ ವಿಡಿಯೋಸ್ ಅಲ್ವಾ. ಸೊ ಯಾವ್ದಾನ ಟಾಪಿಕ್ ಬಂದ್ಮೇಲೆ ಅವ್ರು ಅಲ್ಲಿ ಹೋಗಿ ಯೂಟ್ಯೂಬ್ ಲಿಂಕ್ ಕೂಡ ಇಟ್ರೆ ಅವ್ರಿಗೆ ಯೂಟ್ಯೂಬ್ಗೆ ಟ್ರಾಫಿಕ್ ಬರುತ್ತೆ. ಸೊ ನೀವು ಹಾಗೆ ಮಾಡ್ಬೋದು. ನೀವು ಯೂಟ್ಯೂಬ್ ನಲ್ಲಿ ಅಪ್ಲೋಡ್ ಮಾಡ್ಬಿಟ್ಟು ಅದ್ರ ಲಿಂಕ್ ಇಲ್ಲಿ ಪೋಸ್ಟ್ ಮಾಡಿದ್ರೆ ಇಲ್ಲಿ ಬರೋರು ಅಲ್ಲಿ ಕೂಡ ಹೋಗ್ತಾರೆ. ಓಕೆ, ಎರಡು ನಿಮ್ಗೆ there is a good possibility. Right. So these are the basic things where you can add images and videos and how to make categories and all. And ಇನ್ನೊಂದು ನೋಡೋಣ, ನಾವು ಟ್ರೈ ಮಾಡೋಣ. ಇವಾಗ ಇದು ಆಗೋಯ್ತು. ಓಕೆ, ದಿಸ್ ಇಸ್ ಡನ್. ಫೀಚರ್ಡ್ ಇಮೇಜ್ ಅಂತ ನಿಮ್ಗೆ ಒಂದು ಇರುತ್ತೆ. there is one more option called featured image. ಫಸ್ಟ್ ನಾನು ನಿಮ್ಗೆ ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ಲೆಟ್ಸ್ ಫಸ್ಟ್ ಟ್ರೈ ಅಗೇನ್. ಪೋಸ್ಟ್ ಹೋಗಿ ಇಲ್ಲಿ ರೈಟ್ ಸೈಡ್ ಇದೆ ಫೀಚರ್ಡ್ ಇಮೇಜ್. ರೈಟ್, ಈ ಟ್ಯಾಗ್ಸ್ ಇವೆಲ್ಲ ನಾವು ಹೇಳ್ತೀವಿ. ಮತ್ತು ಫೀಚರ್ಡ್ ಇಮೇಜ್ ಸೆಟ್ ಇದು ಯಾವ್ದೋ ಒಂದು ಚೂಸ್ ಮಾಡ್ಬೋದು ನೀವು. ರೈಟ್,
ನಾವು ಒಂದ್ ಕೆಲಸ ಮಾಡೋಣ. ಲೆಟ್ಸ್ ಚೂಸ್ ದಿಸ್ ಸೇಮ್ ಅಗೇನ್. ಚೂಸ್ ಮಾಡಿ ಹೆಂಗ್ ಕಾಣಿಸುತ್ತೆ ನೋಡೋಣ. ಫೀಚರ್ಡ್ ಇಮೇಜ್ ಕೂಡ ನಾನು ಅದೇ ಮಾಡಿದೆ, ಅಪ್ಡೇಟ್ ಮಾಡ್ತಾ ಇದ್ದೀನಿ. ಹೀಗೆ ಕಾಣಿಸುತ್ತೆ. ದಿಸ್ ಪೋಸ್ಟ್ ನಲ್ಲಿ ಓಪನ್ ಮಾಡಿದ್ರೆ ಕಾಣಿಸೋದು ಬೇರೆ, ಬಟ್ ಸ್ವಲ್ಪ ಜನಕ್ಕೆ ಹೀಗೆ ಅಟ್ರಾಕ್ಟಿವ್ ಇರುತ್ತೆ. ಜಸ್ಟ್ ಲೈಕ್ ಹೌ ಐ ಶೋಡ್ ಫಾರ್ ಸಲೋನಿ. ಹೀಗೆ ಓಪನ್ ಮಾಡಿದ್ರೆ ಕಾಣಿಸೋದು ಬೇರೆ, ಓಪನ್ ಮಾಡಕ್ಕೆ ಮುಂಚೆನೆ ನಿಮ್ಗೆ ಕಾಣಿಸೋದು ಬೇರೆ. ಸೊ ಇಟ್ಸ್ ಆಲ್ ಅಬೌಟ್ ಅಪಿಯರೆನ್ಸ್. ನಿಮ್ಗೆ ಹೇಗೆ ಕಾಣಿಸ್ಬೇಕು ಅನ್ಕೊಂತ ಇದ್ರಿ ಎಂಬುದು ಇಸ್ ಇಂಪಾರ್ಟೆಂಟ್. ಓಕೆ, ಓಪನ್ ಮಾಡಿದ್ರೆ ಮತ್ತೆ ಬೇರೆ ಇಮೇಜ್ ಚೂಸ್ ಮಾಡ್ಬೋದು. ನಾನು ಆಪ್ಷನ್ ಇಲ್ಲ ಹಂಗೆ ಇದೇ ಚೂಸ್ ಮಾಡಿದೆ. ಇಲ್ಲಿ ಫೀಚರ್ಡ್ ಇಮೇಜ್ ಒಂದು ಬಿಫೋರ್ ಓಪನಿಂಗ್ ದ ಪೋಸ್ಟ್, ಇದು ಆಫ್ಟರ್ ಓಪನಿಂಗ್ ದ ಪೋಸ್ಟ್. ಬೇರೆ ಬೇರೆ ಕೂಡ ಚೂಸ್ ಮಾಡ್ಕೋಬಹುದು, ರೈಟ್? That is the importance of featured image. And one second. So ivaga fine, right? Can I move to the next small topic? It's a very small topic. 5 minutes agutte. Can move, right? Yes. Okay. Yes, ma'am. Right. So widgets anta ಒಂದು ಟಾಪಿಕ್ ಇದೆ, ವೆರಿ ಸ್ಮಾಲ್ ಟಾಪಿಕ್, ಡೋಂಟ್ ವರಿ. ವಿಡ್ಜೆಟ್ಸ್ ಬಂದು ಫಾರ್ ಎಕ್ಸಾಂಪಲ್ ನಿಮ್ ಮೊಬೈಲ್ ನಲ್ಲಿ ಇವಾಗ ನಿಮ್ಗೆ ಸ್ವಲ್ಪ ಆಪ್ಷನ್ಸ್ ಇರುತ್ತೆ, ಲೈಕ್ ಕ್ಯಾಲೆಂಡರ್, ಕ್ಲಾಕ್ ಅಂತವಾರ ಆಪ್ಷನ್ಸ್ ಇರ್ತಲ್ವಾ. ಸೊ ಇಟ್ಸ್ ಲೈಕ್ ನಿಮ್ಗೆ ಸ್ವಲ್ಪ ಆಡೆಡ್ ಇದು ತರ, ಏನೋ ಆಡೆಡ್ ಫೀಚರ್ಸ್ ತರ. ಅದು ಕ್ಯಾಲೆಂಡರ್, ಕ್ಲಾಕ್ ಎಲ್ಲ ನೀವೇನ್ ಸಪರೇಟ್ ಆಪ್ ಡೌನ್ಲೋಡ್ ಮಾಡ್ಕೋಬೇಕಾದ ಅವಸರ ಇಲ್ಲ. ಇಟ್ಸ್ ಜಸ್ಟ್ ವಿಸಿಬಲ್. ಬೇಕಾದ್ರೆ ಯೂಸ್ ಮಾಡ್ಕೋಬಹುದು, ಇಲ್ಲ ಇದ್ರೆ ಇಲ್ಲ. ಸೊ ಅಂತ ಮಾರಿ ಕೂಡ ನೀವು ಚೂಸ್ ಮಾಡ್ಕೊಬಹುದು. ಇಟ್ಸ್ ಜಸ್ಟ್ ಅಬೌಟ್ ಹೌ ಕಲರ್ಫುಲ್ ಯುವರ್ ವೆಬ್ಸೈಟ್ ಇಸ್. ಅಂಡ್ ಆ ತರ ಫುಲ್ ಕನ್ಫ್ಯೂಸ್ ಮಾಡ್ಬಿಟ್ಟು ಬಂದಿದ್ದವ್ರಿಗೆ ವೆಬ್ಸೈಟ್ ಯಾರಾದ್ರೂ ವಿಸಿಟ್ ಮಾಡ್ತಾರ ಅವ್ರಿಗೆ ಡೋಂಟ್ ಮೇಕ್ ಇಟ್ ಕ್ಲಮ್ಸಿ ಅಂಡ್ ಕನ್ಫ್ಯೂಸ್ಡ್, ಮೇಕ್ ಇಟ್ ಸಿಂಪಲ್ ಫಾರ್ ದೆಮ್, ರೈಟ್? ಲೆಟ್ಸ್ ಸಿ ಹೌ ಟು ಆಡ್ ಇಟ್. Appearance, same appearance. Widgets. Okay. Okay. So ಇಲ್ಲಿ ಕ್ಯಾಲೆಂಡರ್ ಎಂಬ ಆಪ್ಷನ್ ಇದೆ ನಿಮ್ಗೆ. ಓಕೆ, ಕ್ಯಾಲೆಂಡರ್ ಎಂಬುದು ಯು ಕ್ಯಾನ್ ಚೂಸ್ ಇಟ್. ಸೊ ಇಲ್ಲಿ ಸೈಡ್ ಬಾರ್ ಇದೆ, ಸೈಡ್ ಬಾರ್, ಫುಟರ್, ಫುಟರ್ 2 ಇಂಥವೆಲ್ಲ ಆಪ್ಷನ್ಸ್ ಇದೆ. ಇಲ್ಲೆಲ್ಲ ನಿಮ್ಗೆ ಎಲ್ಲಿ ಬೇಕಾದ್ರೆ ಅಲ್ಲಿ ಮಾಡ್ಕೋಬಹುದು ಇದನ್ನ. ಓಕೆ, ಲೆಟ್ಸ್ ಸಿ. ನಾವೆಲ್ಲ ಒಂದ್ ಕಡೆ ಒಂದ್ ಕೆಲಸ ಮಾಡೋಣ. ಕ್ಯಾಲೆಂಡರ್ ಇದೆ. ಐ ವಾಂಟ್ ದಟ್ ಕ್ಯಾಲೆಂಡರ್ ಅಂಡರ್ ದಿಸ್ ಸೈಡ್ ಬಾರ್. ಓಕೆ, ಯು ಕ್ಯಾನ್ ಹ್ಯಾವ್ ಟು ಥಿಂಗ್ಸ್. ಕ್ಯಾಲೆಂಡರ್ ನ ಡ್ರ್ಯಾಗ್ ಮಾಡಿ ಹೀಗೆ ಡ್ರಾಪ್ ಮಾಡ್ಬೋದು. ದಿಸ್ ಇಸ್ ಒನ್ ಆಪ್ಷನ್. ಅದೊಂದು ಟೈಟಲ್ ಕೊಡೋದು ನೀವು, ಕ್ಯಾಲೆಂಡರ್ ಅಲ್ಲ ಅದು ಕ್ಯಾಲೆಂಡರ್ ಅಂತ ಟೈಪ್ ಮಾಡಿ ಸೇವ್ ಅಂತ ಹೊಡಿಬೇಕು ಅಷ್ಟೇ. ಸೈಡ್ ಬಾರ್ ನಲ್ಲಿ ಕಾಣಿಸ್ಬೇಕು ಅಂತ ಅನ್ಕೊಂಡ್ರೆ. ಅದರ್ವೈಸ್ ಈ ಕ್ಯಾಲೆಂಡರ್ ಕೆಳಗಡೆ ಇರುತ್ತೆ ಸೈಡ್ ಬಾರ, ಇಲ್ಲ ನ್ಯಾವಿಗೇಷನ್ ಬಾರ್, ಫುಟರ್ 1 ಅದೆಲ್ಲ ನೀವೇ ಸೆಲೆಕ್ಟ್ ಮಾಡ್ಕೋಬಹುದು. ಸೊ ಇವಾಗ ನಾನು ಅದನ್ನ ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡ್ಬಿಟ್ಟು ವಿಡ್ಜೆಟ್ಸ್ ನಲ್ಲಿ ಹಾಕಿ ಇಲ್ಲಿ ಸೈಡ್ ಬಾರ್ ನಲ್ಲಿ ಹಾಕಿದೆ. ಸೈಡ್ ನಲ್ಲಿ ಕಾಣಿಸುತ್ತಿಲ್ಲವಾ ಅಂತ ನೋಡೋಣ. One second. I think it's not being visible. Oh wait, ನಾವು ಬೇರೆ ಎಲ್ಲದರಲ್ಲಿ ಚೆಕ್ ಮಾಡೋಣ ಒಂದ್ಸಲ. ಇಲ್ಲಿ ಕಾಣಿಸ್ತದೆ, ಅಂದ್ರೆ ಕ್ಯಾಟಗರೀಸ್ ಕೆಳಗಡೆ ಕಾಣಿಸ್ತದೆ. ಕ್ಯಾಲೆಂಡರ್, ರಿಯಲ್ ಎಸ್ಟೇಟ್ ಇಲ್ಲಿ ಕಾಣಿಸ್ತದೆ. ಸೊ ವಿಲ್ ಸಿ ವಾಟ್ ಕ್ಯಾನ್ ಬಿ ರಾಂಗ್. It is only visible in the category section. So let's see if there is something wrong here. So we'll try adding it under
Okay, ಇದು ನಾವು ಬೇರೆ ಟ್ರೈ ಮಾಡೋಣ. 1 second. We'll try out gallery or image. Okay, so we'll do one thing. I'm getting some error. ನಾವು ಒಂದು ಕೆಲಸ ಮಾಡೋಣ. I just told you, right, how to add calendar ಅಂತ. I'll see why it is not working for other things, because ಇವಾಗ I don't want to waste your time. So ನಾನು ಇದು ನೋಡ್ತೀನಿ ಯಾಕೆ ಆಡ್ ಆಗ್ತಾ ಇಲ್ಲ ಮೇನ್ ಪೇಜ್ ಅಂತ. I will tell you a procedure where this can be added in every other page as well. Okay, main home page li ಕಾಣಿಸ್ರೆ ಬರೋರ್ಗೆ ಸ್ವಲ್ಪ ಕ್ಲಾರಿಟಿ ಇರುತ್ತೆ. Who can all come and visit. ಅವ್ರಿಗೆ ಫಸ್ಟ್ ಇಂದನೇ ಕ್ಯಾಟಗರಿ widgets ಎಲ್ಲ ಕಾಣಿಸುತ್ತೆ. As I told, widgets is just a art to just make your thing a little colorful. So you can add widgets like ಇವಾಗ ಕ್ಯಾಲೆಂಡರ್ ಆಯ್ತು, ಆಮೇಲೆ ಗ್ಯಾಲರಿ ಅಂತ ಇರುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಫೋಟೋಗ್ರಫಿ ವೆಬ್ಸೈಟ್ಸ್ ನೀವು ಯಾವಾಗನ ಓಪನ್ ಮಾಡಿ ನೋಡಿದ್ರೆ ಕೆಳಗಡೆ ನೀವು ಅಂದ್ರೆ ಫಾರ್ ಎಕ್ಸಾಂಪಲ್ ಹೀಗೆ ಹೋಗಿ ಸ್ಕ್ರೋಲ್ ಮಾಡ್ರೆ ಆಲ್ಮೋಸ್ಟ್ ಎಂಡ್ ನಲ್ಲಿ ಅವ್ರು ಹೀಗೆ ಒಂದು ಗ್ಯಾಲರಿ ಅಂತ ಆಪ್ಷನ್ ಇಟ್ಟು ಎಲ್ಲ ಅವ್ರ ಫೋಟೋಸ್ ಇಡ್ತಾರೆ. ಅಂತ ಮಾರಿ ವೆಬ್ಸೈಟ್ಸ್ ಗೆ ನಿಮ್ಗೆ ಗ್ಯಾಲರಿ ಯೂಸ್ ಆಗುತ್ತೆ, ವೇರ್ ಯು ಕ್ಯಾನ್ ಜಸ್ಟ್ ಅಪ್ಲೋಡ್ ಬೆಸ್ಟ್ ಫೋಟೋಸ್ ಆಫ್ yours and impress the audience. Okay, ಈ ತರ ಇದು I will again repeat this tomorrow with more clarity, because widget main ನಲ್ಲಿ appear ಆಗ್ತಿಲ್ಲ. I will make sure that you get a clarity on this. Okay, so this is what today's class is all about. So ಇದು my suggestion is just keep trying. Youth ಏನಾದ್ರೆ ನೀವು ಕಲ್ತ್ಕೊಂಡ್ರೋ ಅದು youth practice ಮಾಡಿದ್ರೆ ನಿಮ್ಗೆ ಕನ್ಫ್ಯೂಸ್ ಆಗಲ್ಲ. So make sure at least take half an hour of time or 1 hour of time ಪ್ರಾಕ್ಟೀಸ್ ಮಾಡಿ. ಇವಾಗ half an hour ನೀವು ಪ್ರಾಕ್ಟೀಸ್ ಮಾಡಿದ್ರೆ ಲೇಟರ್ ಆನ್ ನಾವು ಸ್ವಲ್ಪ ಅಡ್ವಾನ್ಸ್ ಟಾಪಿಕ್ಸ್ ನಲ್ಲಿ ಹೋಗ್ತಾ ಇದ್ರೆ ಇನ್ ಸ್ವಲ್ಪ ಟೈಮ್ ಇನ್ಕ್ರೀಸ್ ಮಾಡ್ಬೇಕಾ ಬರುತ್ತೆ ಪ್ರಾಕ್ಟೀಸ್ಗೆ, ಬಿಕಾಸ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಇರುತ್ತೆ ಅದರಲ್ಲಿ. ಸೊ ಬಿಫೋರ್ ದಟ್ ವೆಬ್ ಡಿಸೈನಿಂಗ್ ಇಸ್ ದ ಬೇಸಿಕ್ ಪಾರ್ಟ್ ಫಾರ್ ಇನ್ ಅ ಡಿಜಿಟಲ್ ಮಾರ್ಕೆಟಿಂಗ್ ಥಿಂಗ್. ಸೊ ನೀವು ಜಸ್ಟ್ ಟ್ರೈ ಮಾಡಿ, ಜಸ್ಟ್ ಕೀಪ್ ಟ್ರೈಂಗ್ ಸೊ ದಟ್ ನೀವು ಕನ್ಫ್ಯೂಸ್ ಆಗ್ಲಂಗೆ. ಅಂಡ್ ಡೋಂಟ್ ವರಿ, this video will be sent to you. Video will be uploaded. ನೀವು ಚೆಕ್ ಮಾಡ್ಕೋಬಹುದು. ಏನನ್ನ ಡೌಟ್ಸ್ ಇದ್ರೆ I'll just clarify in another 1 minute. Okay, thank you so much for watching.